ಈ ಕಟ್ಟಡ ಸರೌಂಡಿಂಗ್ ಈ ರೀತಿ ನೀರು ಬಿಟ್ಟಾರ. ಈ ಕಟ್ಟಡ ಪೂರಾ ತಂಪಾಗಿರ್ಲಿ ಅಂತೇಳಿ. ಇದು ಅದ್ದೂರಿ ಪಿಕ್ಚರ್ ನೀವು ನೋಡಿರ್ಬೋದು. ಮುಸ್ಸಂಜೆ ವೇಳೆಯಲ್ಲಿ ಅಂತ ಒಂದು ಸಾಂಗ್ ಇಲ್ಲಿ ಶೂಟ್ ಆಗೈತಿ. ಗೋಲ್ ಗುಮ್ಮಟ ಏನ್ ಕಟ್ಟಿರ್ತಾರಲ್ಲ ಅದೇ ಟೈಮ್ದಾಗ ಇದ್ರದ್ದು ಕನ್ಸ್ಟ್ರಕ್ಷನ್ ನಡೆದಿರ್ತಾರೆ. 400 ವರ್ಷಗಳ ಹಿಂದೆ ರಾಜ ಮಹಾರಾಜಗಳು ಆಮೇಲೆ ರಾಣಿಗಳು ಅದೆಲ್ಲ ಇಂಥ ಬಿಸ್ಲಾಗ ಅವ್ರು ಏನ್ ವ್ಯವಸ್ಥೆ ಮಾಡ್ಕೊಂತಿದ್ರ. ನೀವು ನೀರ್ ನೋಡ್ಲಾಗ್ತಿರಲ್ಲ, ಇದು ನೀರ್ ಈ ಒಂದು ಕಟ್ಟಡದಾಗ ಮ್ಯಾಲ ಹೋಗ್ತಿದ್ವು ಅಂತ. ಮ್ಯಾಲ ಹೋಗಿ ಮ್ಯಾಲಿಂದ ಮತ್ತ ಈ ಕೋಳಿ ಬಾಯದಿಂದ ಕೆಳಗ್ ಬೀಳ್ತಿದ್ವು. ನಮಸ್ತೆ ಪ್ರಜೆಗಳೇ, ನಾನು ನಿಮ್ಮ ಭಾರತೀಯ ಕನ್ನಡಿಗ. ಇವತ್ತು ನಾವು ಗುಲ್ಬರ್ಗ ಹೋಗೋ ರಸ್ತೆಗೆ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಪ್ರವಾಸಿ ಉದ್ಯಮಿದವರು ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಇದು ಬೇಸಿಗೆ ಅರಮನೆಗೆ ಹೋಗುವಂತ ಹಾದಿ ಇದೆ. ಸೊ ನಾವು ಇವತ್ತು ಬೇಸಿಗೆ ಅರಮನೆಯನ್ನ ನಿಮ್ ಮುಂದೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಪ್ರಜೆಗಳೇ, ಈಗ ನಾವು ಕುಮಟಗಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಇದು ಬೇಸಿಗೆ ಅರಮನೆ ಇರೋದು ಕುಮಟಗಿ ಗ್ರಾಮದಲ್ಲಿ ಇದೆ. ಸೊ ಇಲ್ಲಿ ಒಳಗೆ ಹೋಗೋಣ ಬರ್ರಿ. ಈ ಭಾಗಕ್ಕೆ ಕುಮಟಗಿ, ಈ ಗ್ರಾಮಕ್ಕೆ ಕುಮಟಗಿ ಅಂತ ಯಾಕೆ ಹೆಸರು ಬರ್ತಂದ್ರ ಈ ಒಂದು ಭಾಗಕ್ಕೆ ಕಮಟಗಿ ಅಂತ ಮೊದ್ಲು ಕರಿತಿದ್ರು. ಇದೇನ್ ಗ್ರಾಮ ನೋಡ್ತಾ ಇದ್ರಲ್ಲ ಇದು ಕಮಟಗಿ ಅಂತ ಕರಿತಿದ್ರು. ಕಮಟಗಿ ಅಂತ ಯಾಕೆ ಕರಿತಿದ್ರ ಅಂದ್ರ ಕಂಬಾರರು ಬಹಳ ಇಲ್ಲಿ ಇರ್ತಿದ್ರು. ಕಂಬಾರ ಅಂದ್ರೆ ಈಗ ಕೆಬ್ಬಣ ಕೆಲಸ ಮಾಡ್ತಿರ್ತಾರ. ಈಗ ನಾ ತಲ್ವಾರ್ ಅದು ಮಾಡ್ತಾರ, ನೋಡಿರ್ತಿರ್ಬೋದು ನೀವು. ಕೊಡ್ಲಿ ಅದು ಮಾಡ್ತಿರ್ತಾರ. ಅವರು ಈ ಒಂದು ಭಾಗಕ್ಕೆ ಬಹಳಷ್ಟು ಜನ ಇದ್ರು. ಅದಕ್ಕಾಗಿ ಇದು ಕಮಟಗಿ ಅನ್ಕೋತ ಬರ್ಬರ್ತಾ ಕುಮಟಗಿ ಆಗ್ಬಿಡ್ತು. ಇದು ಈಗ ಕುಮಟಗಿಯ ಅರಮನೆ ನೋಡಕ್ ಹೊಂಟಿವಿ ನಾವು. ಬೇಸಿಗೆ ಅರಮನೆ ನೋಡಕ್ ಹೊಂಟಿವಿ, ಬರ್ರಿ ಹೋಗೋನು. ಬಿಜಾಪುರ ಅಂತ ಅನ್ನೋನ ನಮ್ಗ ನೆನಪಾಗೋದೇ ಬರಗಾಲದ ಪ್ರದೇಶ ಅಂತ ಹೇಳ್ತಾರೆ. ಆಮೇಲೆ ಅದ್ರ ಜೊತೆಗೇನೆ ಇಲ್ಲಿ ಬ್ಯಾಸ್ಗಿದಾಗಂತೂ ಬಿಸಿಲದಿಂದ ಸಾಕಷ್ಟು ಜನ ಬ್ಯಾಸರ ಆಗಿ ಹೋಗ್ತಾರೆ. ಎಟ್ಟಪ್ಪ ಇದು ಬಿಸಿಲು. ಹಿಂಗಾಗಿ ಈ ಕಮ್ಮಿ ಅಂದ್ರೆ ಮಿನಿಮಮ್ ಅಂದ್ರೆ 35 to 40 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇದ್ದೇ ಇರ್ತತಿ. ನಮಗ ಪಂಕ AC ಏನ್ ಹಚ್ಚಿದ್ರನ್ನು ನಮಗ್ ಸಮಾಧಾನ ಆಗ್ತಿರಲ್ಲ. ಮತ್ತೆ ಬೇಸಣಿಗೆ ತಗೊಂಡ್ ಹಿಂಗ್ ಬಿಸ್ಕೋತೆ ಕೂತಿರ್ತೀವಿ. ಆದ್ರ 400 ವರ್ಷಗಳ ಹಿಂದೆ ರಾಜ ಮಹಾರಾಜಗಳು ಆಮೇಲೆ ರಾಣಿಗಳು ಅದೆಲ್ಲ ಇಂಥ ಬಿಸ್ಲಾಗ ಅವ್ರು ಏನ್ ವ್ಯವಸ್ಥೆ ಮಾಡ್ಕೊಂತಿದ್ರ ಅನ್ನೋದು ನಮಗ್ ಗೊತ್ತಿಲ್ಲ. ಆದ್ರೆ ನಾವು ಇವತ್ತು ಬೇಸಿಗೆ ಅರಮನೆಗೆ ಬಂದಿವಲ್ಲ, ಇಲ್ಲಿ ಅದನ್ನ ನೋಡ್ಬೋದು. ಬರ್ರಿ ಫ್ರೆಂಡ್ಸ್, ಒಳಗಡೆ ಹೋಗಿ ಅದನ್ನ ನಿಮ್ಗೆ ತೋರಿಸ್ತೀನಿ, ನೋಡೋಣ. ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ವಿಡಿಯೋ. ದಯವಿಟ್ಟು ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಪೂರ್ತಿಯಾಗಿ ನೋಡ್ರಿ. ಹೊಸದಾಗಿ ಯಾರಾದ್ರೂ ನೋಡ್ತಿದ್ರ ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಬರ್ರಿ ಹೋಗೋಣ. ಸೊ ಪ್ರಜೆಗಳೇ, ನಾವೀಗ ಹೊಂಟಿವಿ ಬೇಸಿಗೆ ಅರಮನೆಯನ್ನು ನೋಡಕ್ಕ. ಬರ್ರಿ, ನಾನಂತೂ ಬಹಳಷ್ಟು ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿನಿ. ಬರ್ರಿ ನೋಡೋಣಂತ ಒಳಗೆ ಏನೇನೈತಿ, ಯಾವ್ಯಾವ ರೀತಿ ಅವರು ಬೇಸಿಗೆ ದಿನಗಳನ್ನ ಇಲ್ಲಿ ಬಂದು ಕಳೀತಿದ್ರು ರಾಜ ಮಹಾರಾಜಗಳು. ಗೋಲ್ ಗುಮ್ಮಟ ಏನ್ ಕಟ್ಟಿರ್ತಾರಲ್ಲ ಅದೇ ಟೈಮ್ದಾಗ ಇದ್ರದ್ದು ಕನ್ಸ್ಟ್ರಕ್ಷನ್ ನಡೆದಿರ್ತದಂತ. 1627ರಿಂದ 1656 ತನ ಇದ್ರ ಕಟ್ಟಡ ಕಂಪ್ಲೀಟ್ ಆಗ್ತದಂತ ಕೆಲವೊಂದು ಇತಿಹಾಸ ಪುಸ್ತಕದಲ್ಲಿ ನಾವು ನೋಡಿವಿ. ಈ ಒಂದು ಕಟ್ಟಡ ಇಲ್ಲಿ ನೋಡ್ತಿರ್ಬೋದು ನೀವು. ಇದು ಏನಪ್ಪಾ ಅಂದ್ರ ಇದು ರಾಜ ಮಹಾರಾಜಗಳು ಅಂದ್ರೆ ರಾಣಿಗಳು ಇಲ್ಲಿ ಸ್ನಾನ ಮಾಡುವಂತ ಒಂದು ಸ್ನಾನದ ಗೃಹ ಐತಿ ಇಲ್ಲಿ, ಕೊಠಡಿ. ಸೊ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯ ಏನಪ್ಪಾ ಅಂದ್ರೆ ನಿಮ್ಗೆ ಹೇಳೋದು, ಇಲ್ಲಿ ನೋಡ್ತಿರ್ಬೋದು ಸರೌಂಡಿಂಗ್. ಇಲ್ಲಿ ನೋಡ್ರಿ, ಕಾಣ್ತದಲ್ಲ ಸರೌಂಡಿಂಗ್. ಈ ಒಂದು ಕಟ್ಟಡದ ಹೊರಗಡೆ ಭಾಗಕ್ಕೆ ಇಲ್ಲಿ ಒಳಗೆಲ್ಲ ನೀರು ಬಿಟ್ಟಾರ. ನೀರು ಎದಕ್ ಬಿಟ್ಟಾರ ಅಂದ್ರೆ ಈ ಒಂದು ಕಟ್ಟಡ ತಂಪಾಗಿರ್ಲಿ ಅಂತೇಳಿ. ತಂಪಾಗಿರ್ಲಿ. ಆಮೇಲೆ ಈ ಕಡೆ ಏನ್ ನೋಡ್ತಿರಲ್ಲ, ಈ ಕಡೆಯಿಂದ ಯಾರಾದ್ರೂ ಶತ್ರುಗಳು ಬಂದ್ರೂ ಡೈರೆಕ್ಟ್ ಆಗಿ ರಾಜ ಮತ್ತು ಇವರಿಗೆ ಸುಲ್ತಾನರಿಗೆ ಹಿಡಿಬಾರ್ದು ಅಂತೇಳಿ ಇದೊಂದು ಅದೊಂದು ಉದ್ದೇಶದಿಂದ ಮಾಡ್ಯಾರ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಈ ಒಂದು ಕಟ್ಟಡ ತಂಪಾಗಿರ್ಲಿ ಅಂತೇಳಿ ಈ ಒಂದು ಉದ್ದೇಶದಿಂದನೂ ಮಾಡ್ಯಾರ ಇದು. ಸೊ ಇಲ್ಲಿ ಅರಮನೆ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಅರಮನೆ ಏನು ಕಾಣಲ್ಲ. ನಮಗ್ ಕಾಣೋದು ಒಂದು ತಂಪಾದ ರೂಮು ಅಂದ್ರೆ ತಂಪಾದ ಕೊಠಡಿ. ಆಮೇಲೆ ಇಲ್ಲೊಂದು ಸ್ನಾನದ ಗೃಹ ನೋಡ್ತೀವಿ ನಾವಿಲ್ಲಿ. ಬಟ್ ಬೇಸಿಗೆ ಅರಮನೆ ಅಂತ ಕರೀತಾರ, ಬಟ್ ಇಲ್ಲಿ ಎಲ್ಲರ ಅರಮನೆ ಇರ್ಬೋದು. ಸೊ ಒಂದು ಅರಮನೆ ಆ ಕಡೆ ಕೆಲವೊಂದು ಕಟ್ಟಡಗಳು ಬಿದ್ದಾವಲ್ಲಿ, ಅಲ್ಲಿ ಇರ್ಬೋದು. ಯಾಕಂದ್ರೆ ಈ ಕಡೆ ಬಂದಾಗ ಅವರು ಸ್ವಲ್ಪ ಸುರಕ್ಷತೆ ಬೇಕಾಗಿರ್ತದೆ. ಬರೀ ಇಷ್ಟಕ್ಕೆ ಇಲ್ಲಿ ಬರ್ತಿರಲ್ಲ ಅವರು, ಸಮಯ ಕಳೆಯಕಂತರೂ ಬಂದೇ ಬರ್ತಾರೆ. ಆದ್ರೆ ಅವ್ರ ಸಮಯ ಕಳೆದು ಇಲ್ಲಿ ಕೂತು ಆಮೇಲೆ ಒಂದು ಅರಮನೆ ಅಂತ ಮಾಡ್ಕೊಂಡೇ ಇರ್ತಾರೆ ಅವರು. ಸೊ ಅರಮನೆ ಇಲ್ಲಿ ಇರ್ಬೋದು ಅಂತ ನಮ್ದೊಂದು ಅಂದಾಜು. ಅದು ಈಗ ಕಾಲಕ್ರಮೇಣ ಏನಾದರೂ ಅಪಘಾತ ಆಗಿ ಹಿಂಗೆ ಬಿದ್ದು ಹೋಗಿರ್ಬೋದು. ಕೆಲವೊಂದು ರಾಜ ಮಹಾರಾಜರುಗಳು ಏನಂದ್ರೆ ಶ್ರೀಗಂಧದ ಕಟ್ಟಿಗೆ ಒಳಗೆ ಕಟ್ಟಿರ್ತಾರೆ ಅರಮನೆಗಳು, ಹಿಂಗಾಗಿ ಅವು ಬಿದ್ದು ಹೋಗಿರ್ಬೋದು. ಸರೌಂಡಿಂಗ್ ರೌಂಡ್ ಕೋಟೆ ಗೋಡೆ ಇತ್ತು. ಆ ಕೋಟೆ ಗೋಡೆ ಏನಾಗ್ತದಂದ್ರೆ ಗಮನ ಕೊಡ್ಲಾರ್ದೆ ಅವೆಲ್ಲ ಕಲ್ಲದು ಬಿದ್ದು ಹೋಗಿರ್ಬೋದು. ಸೊ ಅದೇ ರೀತಿ ಅಲ್ಲೊಂದು ವಾರ ಬಾಗ್ಲ ಕಾಣ್ತೈತಿ. ಅದೇನಪ್ಪ ಅಂದ್ರೆ ಈಗ ಪೂರ ಸರೌಂಡಿಂಗ್ ಕೋಟೆಗೋಡೆ ಇರ್ತದಲ್ಲ, ಕೋಟೆಗೋಡೆ ಇದ್ದಾಗ ಕುದುರೆಗಳಿಂದ ರಾಜರು ಬರ್ತಿದ್ರು.
ಸುಲ್ತಾನರು. ಸೊ ಕುದುರೆಗಳಿಂದ ಬರುವಾಗ ಅದೊಂದು ಕಮಾನ್ ಮಾಡ್ಯಾರ ಅಲ್ಲಿಂದಾನೇ ಹಿಂಗೆ ಬರ್ಬೇಕಂತೇಳಿ. ಸೊ ಈಗ ನಾವು ಏನು ನೋಡ್ಲಾಗ್ತೀವಲ್ಲ ಬಾಗ್ಲ ಇದು ಅಲ್ಲೇನು ಎಂಟ್ರೆನ್ಸ್ ಇಂದ ಬಂದಿವಲ್ಲ, ಅದು ಎಂಟ್ರೆನ್ಸ್ ಮುಂಚೆ ಅದು ಪೂರಾ ಕಂಪ್ಲೀಟ್ ಆಗಿ ಕ್ಲೋಸ್ ಇತ್ತು. ಎಂಟ್ರೆನ್ಸ್ ಇದು ಇತ್ತು, ಇಲ್ಲಿಂದಾನೇ ಬರ್ತಿದ್ರು. ಮತ್ತು ಕಟ್ಟಡ ಐತಲ್ಲ ಇಲ್ಲಿ, ಈ ಕಟ್ಟಡ ಸರೌಂಡಿಂಗ್ ಈ ರೀತಿ ನೀರು ಬಿಟ್ಟಾರ. ಈ ಕಟ್ಟಡ ಪೂರಾ ತಂಪಾಗಿರ್ಲಿ ಅಂತೇಳಿ. ಇದ್ರ ಒಳಗೊಂದು ಕಟ್ಟಡ ಐತಿ, ಅದನ್ನು ಅದೇ ರೀತಿ ಮಾಡ್ಯಾರ ಇಲ್ಲಿ. ಸೊ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತೀನಿ. ದಯವಿಟ್ಟು ವಿಡಿಯೋ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಪೂರ್ತಿಯಾಗಿ ನೋಡ್ರಿ. ಇಲ್ಲಿ ಬರ್ರಿ. ಆಮೇಲೆ ಈ ಒಂದು ಜಾಗದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಇದು ಅದ್ದೂರಿ ಪಿಕ್ಚರ್ ನೀವು ನೋಡಿರ್ಬೋದು. ಮುಸ್ಸಂಜೆ ವೇಳೆಯಲ್ಲಿ ಅಂತ ಒಂದು ಸಾಂಗ್ ಇಲ್ಲಿ ಶೂಟ್ ಆಗೈತಿ. 2012 ಒಳಗೆ ಶೂಟ್ ಮಾಡಿರ್ತಾರ. ಅದು ಇದೇನು ನೋಡ್ಲಾಗ್ತಿರಲ್ಲ ಇಲ್ಲಿ ಹಿಂಗೆ ಚೌಕಂಗೆ ಇದು ಕಟ್ಟಾರಲ್ಲ, ಹಿಂಗೆ ಒಳಗೆ ಅಲ್ಲಿ ನೀರು ಅದು ಬಿಟ್ಟಾರ. ಇಲ್ಲಿ ಏನಪ್ಪಾ ಅಂದ್ರೆ ಫೀಲಿಂಗ್ದಾಗ ನಮ್ಮ ಧ್ರುವ ಸರ್ಜಾ ಅವರು ಹಿಂಗೆ ನಡ್ಕೊತ ಹೋಗ್ತಿರ್ತಾರೆ ಟೆನ್ಷನ್ದಾಗ. ಅಲ್ಲಿ ರಾಧಿಕಾ ಪಂಡಿತ್ ಅವರು ಕೂತಿರ್ತಾರೆ, ಇಲ್ಲಿ ಅಲ್ಲಿ ಕೂತಿರ್ತಾರೆ, ನೋಡ್ಬೋದು ನೀವು. ಸೊ ಬರ್ರಿ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ತಿಳ್ಕೊಳ್ಳೋಮಂತ. ಪ್ರಜೆಗಳೇ, ಇಲ್ಲಿ ನೀವು ನೋಡ್ತಿರ್ಬೋದು ಈ ಕಟ್ಟಡದ ಹೊರಗಿನ ಭಾಗಕ್ಕೆ ಇಲ್ಲೆಲ್ಲ ನೀರು ಬಿಟ್ಟಾರ. ಇಲ್ಲಿನೂ ಬಿಟ್ಟಾರ ಮತ್ತು ಇಲ್ಲಿನೂ ಬಿಟ್ಟಾರ. ಇದಕ್ಕೆ ಪೈಪ್ಲೈನ್ ಯಾವ ರೀತಿ ಮಾಡಿದ್ರಂತ ಅದನ್ನು ತಿಳ್ಕೊಳ್ಳೋಮ. ಅದು ಕೆರೆಯಿಂದ ಇದಕ್ಕೆ ನೀರು ಬರ್ತಿತ್ತು ಅಂತ ಹೇಳ್ತಾರೆ. ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಇದಕ್ಕೆ ಸ್ವಲ್ಪ ಸ್ವಚ್ಛ ಮಾಡ್ಬೇಕು. ಇಲ್ಲಿಂದು ಇದಕ್ಕೆ ಯಾರು ಸಂಬಂಧಪಟ್ಟ ಇದ್ದವರು ಇಲ್ಲಿ ನೋಡ್ರಿ, ಹಂಗೆ ಇಲ್ಲಿ ಸ್ಟಿಂಗ್ ಕೂಡೋದು ಬಾಟ್ಲಿ ಎಲ್ಲ ಇಲ್ಲೇ ಒಗ್ದಾರ. ಇದು ಎಷ್ಟು ಹೊಲಸಾಗೈತಿ. ಇಲ್ಲಿದ್ದವರು ಸ್ವಲ್ಪ ಇದಕ್ಕೆ ಕಾಳಜಿ ವಹಿಸಿ ಸ್ವಚ್ಛತೆ ಮಾಡಬೇಕು. ಯಾಕಂದ್ರೆ ಇದು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇರೋದ್ರಿಂದ ಅದ್ರ ಜೊತೆಗೆ ಇಂಥ ಒಂದು ಅದ್ಭುತವಾದ ಮಾನ್ಯುಮೆಂಟ್ಸ್ ಸ್ವಲ್ಪ ಸ್ವಚ್ಛತೆಯಾಗಿ ಇಟ್ಕೋಬೇಕು ಇವರೆಲ್ಲ. ಸೊ ಯಾಕೆ ಹಿಂಗೆ ನಿರ್ಲಕ್ಷ್ಯ ಮಾಡ್ಯಾರ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಈ ನೀರು ಈ ಒಂದು ಕಟ್ಟಡ ಕಾಣ್ಲಾಗ್ತದಲ್ಲ ಇಲ್ಲಿ, ಈ ಕಟ್ಟಡದ ಮ್ಯಾಲೆ ಹೋಗ್ತಿದ್ವು ಅಂತ. ಮ್ಯಾಲೆ ಹೋಗಿ ಅಲ್ಲಿ ಪೂರ್ತಿ ಮ್ಯಾಲೆ ನೋಡ್ಬೋದು ನೀವು, ಏನು ಕಾಣ್ತದಲ್ಲ ಅಲ್ಲಿ ತನ ಫುಲ್ ಮ್ಯಾಲೆ ಹೋಗಿ ಮತ್ತೆ ಕೆಳಗೆ ಬರ್ತಿದ್ದು. ಕೆಳಗೆ ಬರ್ತಾವೆ ಅನ್ನಕ್ಕೆ ಏನು ಒಂದು ಸಾಕ್ಷಿ ಐತಿ ನೋಡ್ರಿ ಇಲ್ಲಿ. ಅಲ್ಲೇನು ಕಲ್ಲಿನ ಕೋಳಿ ಕಾಣ್ತಾವಲ್ಲ, ಈಗೆಲ್ಲ ಮುರಿದು ಹೋಗ್ಯಾವು. ಬಟ್ ಅಲ್ಲಿ ಕಾಣ್ತದ ನೋಡ್ರಿ, ಅಲ್ಲಿ ನೀರು ಬೀಳಾಕ ಒಂದು ಜಾಗ ಮಾಡ್ಯಾರ. ಇಲ್ಲಿ ತೋರಿಸ್ತೀನಿ ನಿಮ್ಗೆ ನೋಡ್ರಿ. ಮ್ಯಾಲಿನ ನೀರು ಬಿದ್ದು ಅಂದ್ರೆ ಡೈರೆಕ್ಟ್ ಆ ಕೋಳಿ ಬಾಯಿನ ಮುಖಾಂತರ ಕೆಳಗೆ ಬೀಳ್ತಾವ. ಆಮೇಲೆ ಇದ್ರದ್ದು ಒಳಗೆ ರಾಣಿಗಳು ಮತ್ತು ರಾಜರು ಒಳಗೆ ಹೋಗಿ ಕೂತಾಗ ಯಾವ ರೀತಿ ಕೂಲ್ ಆಗ್ತಿತ್ತು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಅದು ಏನಪ್ಪಾ ಅಂದ್ರೆ, ಈಗ ಸರೌಂಡಿಂಗ್ ಈ ಕಟ್ಟಡ ಬಾಜುಕ್ಕೆ ನೀರು ಬಿಟ್ಟಾರ. ಒಂದು ಸುರಕ್ಷತೆ ಉದ್ದೇಶದಿಂದ ಬಿಟ್ಟಾರ. ಆಮೇಲೆ ಇನ್ನೊಂದು ಈ ಒಂದು ಕಟ್ಟಡ ತಂಪಾಗಿರ್ಲಿ ಅಂತಲೂ ಇದೊಂದು ಮಾಡ್ಕೊಂಡಾರ ವ್ಯವಸ್ಥೆ ಅವರು. ಇಲ್ಲಿ ನೋಡ್ರಿ. ಸೊ ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಇದು ಹೆಂಗೆ ತಂಪಾಗ್ತದ ಅನ್ನೋದು ನಾವು ತಿಳ್ಕೊಳ್ಳೋಣ. ಇಲ್ಲಿ ಮೇನ್ ಅದು ಐತಿ. ಅದು ಏನಂದ್ರೆ, ನೀವು ನೀರು ನೋಡ್ಲಾಗ್ತಿರಲ್ಲ, ಇದು ನೀರು ಈ ಒಂದು ಕಟ್ಟಡದಾಗ ಮ್ಯಾಲೆ ಹೋಗ್ತಿದ್ವು ಅಂತ. ಮ್ಯಾಲೆ ಹೋಗಿ ಮ್ಯಾಲಿಂದ ಮತ್ತೆ ಈ ಕೋಳಿ ಬಾಯದಿಂದ ಕೆಳಗೆ ಬೀಳ್ತಿದ್ವು. ಕೆಳಗೆ ಬೀಳಾನ ಹಿಂಗೆ ಮಳೆ ನೀರು ಬಿದ್ದಂಗೆ ಬೀಳ್ತಿದ್ವು. ಆಮೇಲೆ ಬಾಜುನಿ ಕೆರೆ ಐತಿ, ಕುಮಟಿಗೆ ಕೆರೆ, ಅದನ್ನು ನಿಮಗೆ ತೋರಿಸ್ತೀನಿ. ಆ ಕೆರೆದಿಂದ ಆ ಕೆರೆದ ಗಾಳಿ ಏನು ಬರ್ತದಲ್ಲ, ಗಾಳಿ ಬರಾನ ಈ ಒಳಗೆ ಕಟ್ಟಡ ಏನಿರ್ತದಲ್ಲ ಒಳಗೆ ಕೂತೋರು ಫುಲ್ ತಂಪಾಗಿ ಆಗ್ಬಿಡ್ತೈತದ. ಹಿಂಗೆ ಈ ರೀತಿ ಮಾಡ್ಕೊಂಡಾರ ಅವ್ರು. ಅಂದ್ರೆ ಇದ್ರದಿಂದ ಏನು ತಿಳ್ಕೊಬೇಕಪ್ಪ ಅಂದ್ರೆ, ಅವಾಗೂ ಕರೆಂಟ್ ಇತ್ತು, ಎಲ್ಲ ಇತ್ತು. ಕರೆಂಟ್ ಈಗೇನು ಟೆಕ್ನಾಲಜಿ ನೋಡ್ಲಾಗ್ತೀವಲ್ಲ, ಇದು ಅವಾಗಿಂದೇ. ಬಟ್ ಈಗ ಎಲ್ಲ ರಿಪೀಟ್ ಆಗ್ತದೆ. ಬಟ್ ಅವಾಗ ಯಾಕೆ ಆ ರೀತಿ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ, ಒಂದು ಇದೆಲ್ಲ ಪರಿಸರ ಸ್ನೇಹಿ ಇವೆಲ್ಲ. ನಾವು ಕರೆಂಟ್ ಅದು ನೋಡ್ತೀವಿ, ಅಪಘಾತ ಭಾಳ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಹಿಂಗಾಗಿ ಅಪಘಾತ ಆಗಬಾರ್ದು, ಈ ರೀತಿ ಏನೂ ಆಗಬಾರ್ದು. ಪರಿಸರ ಸ್ನೇಹಿ ಇರೋದ್ರಿಂದ ಯಾರಿಗೂ ಇದರಿಂದ ಹಾನಿ ಆಗಲ್ಲ. ಈ ಒಂದು ಉದ್ದೇಶ ಇಟ್ಕೊಂಡು ಅವರು ಈ ರೀತಿ ಒಂದು ಟೆಕ್ನಾಲಜಿ ಬಳಸ್ಕೊಂಡಾರ. ಆಮೇಲೆ ಒಳಗೆ ಹೋಗೋ ಇದ್ರ ಒಳಗೆ ನಿಮ್ಗೆ ಹೋಗಿ ತೋರಿಸ್ತೀನಿ ಒಳಗೆ ಏನೇನೈತೆ ಅನ್ನೋದು. ಆಮೇಲೆ ಇಲ್ಲಿ ಮಿನಿಮಮ್ ಒಂದು 50 ಜನ ಕೂಡುವಂಗ ವ್ಯವಸ್ಥೆ ಮಾಡ್ಯಾರ. ಇಲ್ಲಿ ನೋಡ್ತಿರ್ಬೋದು. ಇದಕ್ಕೆ ಮ್ಯಾಲೆ ಹ್ಯಾಂಗೆ ನೀರು ಹೋಗ್ತಿತ್ತು ಅನ್ನೋದನ್ನ ನಮ್ಗೊಂದು ಕನ್ಫ್ಯೂಸ್ ಐತಿ. ಈಗ ಸದ್ಯಕ್ಕಿರೋದು ಅದೇ ಪಾಯಿಂಟ್. ಅದು ಏನೈತೆ ಅನ್ನೋದು ನಿಮಗೆ ಮ್ಯಾಲೆ ಹೋಗಿ ನೋಡೋಣಂತ. ಅದು ಯಾವ ರೀತಿ ಮ್ಯಾಲೆ ಹೋಗ್ತಿತ್ತು ಅಂತ ಚೆಕ್ ಮಾಡೋಣಂತ. ಒಳಗೆ ನೋಡ್ಲಾಗ್ತೀವ್ರಿ, ನೀರು ಎಷ್ಟು ಪಾಚಿಗೆಟ್ಟವ್ರಿ. ಹಾಂ ರೀ, ಮತ್ತೆ ಅಲ್ಲಿ ಯಾರು ಸ್ವಲ್ಪ ಕ್ಲೀನ್ ಮಾಡ್ಬೇಕ್ರಿ. ಅದಕ್ಕೆ ನಾವು ಹಾಳು ಮಾಡ್ಲಾಕ್ತಿಲ್ಲ, ಮಂದಿಗೆ ತೋರ್ಸಾಕ್ತಿವ್ರಿ ಇನ್ನೊಂದ್ಸಲ. ನೀವು ನಮ್ಮ ಗುಡಾನೇ ಬರ್ರಿ. ಎಷ್ಟೋ ಮಂದಿ ಅಲ್ಲಿ ಒಳಗೆ ಹೋಗಿ ಎಲ್ಲ ಹಾಳು ಮಾಡ್ಯಾರ. ನಾವು ಆಲ್ಮೋಸ್ಟ್ ಎಲ್ಲ ಸ್ಮಾರಕದ ವಿಡಿಯೋ ಮಾಡೀವ್ರಿ, ನೀವು ನೋಡ್ಬೋದು ನಿಮ್ಮ ಯೂಟ್ಯೂಬ್ ಚಾನಲ್ದಾಗ.
ಇಲ್ಲ ಇದು ಎಲ್ಲರಿಗೂ ನೋಡೋ ಸಲುವಾಗೈತಿ, ಪ್ರೇಕ್ಷಣೀಯ ಸ್ಥಳನೇ ಇತ್ತು. ಅಲ್ಲ ಮೊದ್ಲು ಎಷ್ಟೋ ಮಂದಿ ಅಲ್ಲಿ ಒಳಗೆ ಹೋಗಿ ಎಲ್ಲ ಹಾಳು ಮಾಡ್ಯಾರ. ನಾವು ಹಾಳು ಮಾಡ್ಲಾಕ್ತಿಲ್ಲ, ಮಂದಿಗೆ ತೋರ್ಸಾಕ್ತಿವ್ರಿ ಇನ್ನೊಂದು ಚೆನ್ನಾಗಿ. ಅದಕ್ಕೇನು ನಾವು ಅದಕ್ಕೇನು ಹಿಂಗೆ ಇದು ಮಾಡ್ತೀವಿ, ಕೆದರ್ತೀವಿ, ಏನು ಮಾಡ್ತೀವಿ? ಇದು ಬಿಜಾಪುರದ ಒಂದು ಆಸ್ತಿ ಐತ್ರಿ, ನಾವು ಇದು ಕಾಪಾಡ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲ ಒಳಗೆ ನೋಡ್ಲಾಕ್ತಿವ್ರಿ, ನೀರು ಎಷ್ಟು ಪಾಚಿಗೆಟ್ಟವ್ರಿ. ಹಾಂ ರೀ, ಮತ್ತೆ ಅಲ್ಲಿ ಯಾರು ಸ್ವಲ್ಪ ಕ್ಲೀನ್ ಮಾಡ್ಬೇಕ್ರಿ ಅದಕ್ಕೆ. ಅಂದ್ರೆ ಇಲ್ಲಿ ಪ್ರವಾಸಿಗಳು ಬರ್ತಿರ್ತಾರಲ್ರಿ ಬೇರೆ ಬೇರೆ ಕಡೆಯಿಂದ, ಹಿಂಗಾಗಿ ಅವ್ರಿಗೆ ನೋಡಕ್ಕೆ ಒಂದು ಸ್ವಲ್ಪ ಚಲೋ ಅನ್ನಿಸ್ತದೆ. ಹಾಂ ರೀ, ಪಬ್ಲಿಕ್ಕು ಬರ್ತಾರ್ರಿ, ಮತ್ತು ಸ್ವಲ್ಪ ಕ್ಲೀನ್ ಇಟ್ರೆ ಒಂದು ಸ್ವಲ್ಪ ನೋಡೋರಿಗೆ ಸ್ವಲ್ಪ ಚಲೋ ಅನ್ನಿಸ್ತದೆ. ನೀವು ಮಾಡ್ಲಾಕ್ತೀರಿ ಇಲ್ಲಂತಿಲ್ಲ. ನೀವು ಬರ್ರಿ ಬೇಕಾದ್ರೆ ನಮ್ಮ ಕೂಡ ಅದ್ರಾಗೆ. ನೀವು ನಮ್ಮ ಕೂಡ ಬರ್ರಿ, ನೋಡಾಕತ್ತೀರಿ ವಿಡಿಯೋ. ನಾವು ಏನು ಮಾಡ್ತೀವಿ ಏನಿಲ್ಲ, ಬರೀ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀವಿ ಅಷ್ಟೇ. ಅದ್ರ ಬಗ್ಗೆ ನಮಗೆ ತಿಳಿದಂಥ ಮಾಹಿತಿ ಹೇಳ್ತೀವಿ, ಟಚ್ ಮಾಡೋದಿಲ್ಲ ಏನಿಲ್ಲ. ನೀವು ನಮ್ಮ ಕೂಡನೇ ಬರ್ರಿ, ಅದ್ರಾಗೇನು. ಹಾಂ, ನಿನ್ನೆನೂ ಬಂದೇವ್ರಿ ಸರ್. ನಾವು ನಿನ್ನೆ ಬಂದು ಮತ್ತೆ ಹೊಳ್ಳೋಗಿ ನೀವು ಇರ್ಲಾರ್ದ. ಅದೇ ಅವ್ರು ಹೇಳಿದ್ರು ಇಲ್ಲಿದ್ದವರು. ಹಿಂಗಾಗಿ ಇದ್ರ ಬಗ್ಗೆ ತಿಳ್ಕೊಂಡು ಬಂದೀವ್ರಿ. ನಮ್ದೊಂದು ಇದ್ರ ಪರಿಶ್ರಮ ಇತ್ತು ಭಾಳ. ಬಿಜಾಪುರದಿಂದ ಬಂದೀವಿ ನಾವು 20 ಕಿಲೋಮೀಟರ್ ದೂರ. ಈಗ ಅವರು ಬರ್ಲಾಕ್ತಾರ ಬಿಡ್ರಿ. ಬರ್ರಿ ಅಣ್ಣ, ಸ್ವಲ್ಪ ಬರ್ರಿ 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 ಬರ್ರಿ. ಸೊ ಪ್ರಜೆಗಳೇ, ಫೈನಲಿ ಅಣ್ಣವರು ಒಪ್ಕೊಂಡ್ರು ಒಳಗೆ ಬಿಡ್ಲಾಕ. ನಾವೇನು ಹಂಗೆ ಇದು ಮಾಡ್ಲಾಕ್ತಿಲ್ಲ, ಅವರು ಬರ್ಲಾಕ್ತಾರ. ಬರ್ರಿ, ಅದು ಚಿತ್ರಗಳು, ವಿಶಿಷ್ಟವಾದ ಚಿತ್ರಣಗಳು ಅದಾವ, ಒಳಗೆ ಹೋಗಿ ನೋಡೋಣ. ಇವ್ರ ಅಣ್ಣವರು ನಮಗೆ ಒಳಗೆ ಬಿಡ್ಲಾಗ್ತಿದ್ದಿಲ್ಲ. ಯಾಕಂದ್ರೆ ಇಲ್ಲಿ ಒಳಗೆ ಬಂದವರು ಸುಮ್ಮ ಪೇಂಟಿಂಗ್ಸ್ ಅದೆಲ್ಲ ನೋಡಿ, ಅದ್ಭುತವಾದ ಚಿತ್ರಕಲೆ ಎಲ್ಲ ನೋಡಿ ಸುಮ್ಮ ಹೋಗೋದಿಲ್ಲ. ಜನರು ಏನು ಮಾಡ್ತಾರಂದ್ರೆ ಅದಕ್ಕೆ ಕೆದರಿ ನೋಡೋದು, ಇದು ಏನೈತಿ ಅಂತ ಸ್ವಲ್ಪ ಸಂಶೋಧನೆ ಮಾಡ್ತಾರೆ ಇಲ್ಲಿ ಬಂದು. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಅವ್ರಂಗೆ ಅಷ್ಟು ನೀಟಾಗಿ ಪೇಂಟಿಂಗ್ ಏನು ಮಾಡಿರ್ತಾರಲ್ಲ, ಅದ್ರಂಗೆ ನೀವು ಇನ್ನೂ 10 ವರ್ಷ ಹೋದ್ರೂ ಅದ್ರಂಗೆ ನೀವು ಮಾಡೋಕ್ಕಾಗೋದಿಲ್ಲ ನಿಮ್ಮ ಕೈಲೇ. ಮಾಡಿದ್ದನ್ನು ಸ್ವಲ್ಪ ಕಾಪಾಡ್ಕೊಂಡು ಹೋಗ್ಬೇಕ್ರಿ. ಅದೆಲ್ಲ ಬಿಟ್ಟು ಕೆದರ್ದೆ, ನಾ ಇದು ಮಾಡಿದೆ, ಹಾಳು ಮಾಡಿದೆ, ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ಇಲ್ಲಿ ಅಣ್ಣವ್ರು ಹೇಳಾಕ್ತಾರೆ, ಇಲ್ಲಿ ಬಂದವರೆಲ್ಲ ಸ್ಟಿಂಗ್ ಅದು ಏನೇನೋ ಕುಡಿದು ತಿಂದು ಇಲ್ಲೇ ಹೋಗೋದು ಹೋಗ್ತಾರಂತಲ್ಲೇ. ಅದಕ್ಕಾಗಿ ಎಷ್ಟರು ಸ್ವಚ್ಛ ಮಾಡಿದ್ರಿ, ನಾವು ಸ್ವಚ್ಛ ಮಾಡಿ ಸಾಕಾಗೈತಿ. ಹಿಂಗಾಗಿ ಅದು ಕೆರಿದ ನೀರು ಏನು ಬರ್ತದಲ್ರಿ, ಇದಕ್ಕೆ ಪೈಪ್ಲೈನ್ ಐತಂತ ಆಗಲೇ ನೀವು ನೋಡಿರ್ಬೋದಲ್ಲಿ ವಿಡಿಯೋದಾಗ. ಪೈಪ್ಲೈನ್ ಮಾಡ್ಕೊಂಡಾರೆ. ಆ ಪೈಪ್ಲೈನ್ ಮುಖಾಂತರ ಇಲ್ಲೆಲ್ಲ ನೀರು ಬರ್ತಿದ್ವು ಅಂತ. ಹೀಗಾಗಿ ಆ ಪೈಪ್ಲೈನ್ದಿಂದ ಏನು ನೀರು ಬರ್ತಾವಲ್ಲ ಕೆಳಗೆ ಪಾಚಿಗೆ ಬಿಡ್ತದಂತೆ. ಇವರು ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತೀವ್ರಿ, ಮತ್ತು ಬಂದೇ ಬರ್ತದೆ ಅಂತ ಹೇಳಾಕ್ತಾರೆ. ಹಾಗಾಗಿ ಇದಕ್ಕೆ ಮೇಂಟೆನ್ಸ್ಗೆ ಇವರು ಇನ್ನೊಬ್ರು ಇಬ್ಬರೇ ಅದಾರ ಇಲ್ಲಿ. ಹೀಗಾಗಿ ಏನಾಗ್ಯದಂದ್ರೆ ಸಮಸ್ಯೆಯಲ್ಲಿ ಇಬ್ಬರೇ ಮಾಡಿ ಸಾಕಾಗ್ಬಿಡ್ತೈತಿ. ಅವರು ಮತ್ತು ಇನ್ನೊಬ್ಬರು ಒಂದಿಬ್ಬರು ಜನ ಇದ್ರೆ ಅವರಿಗೂ ಸಪೋರ್ಟ್ ಸಿಕ್ಕಂಗೆ ಆಗ್ತದೆ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಸುರಕ್ಷಿತವಾಗಿ ಸಿಗ್ತೈತಿ. ಹೀಗಾಗಿ ಇದು ಅದ್ಭುತವಾದ ಒಂದು ಮಾನ್ಯುಮೆಂಟ್ಸ್ ಐತ್ರಿ. ಇದು ಇಂಥ ಒಂದು ಇದ್ರದ್ದು ಬೆಲೆ ಐತಲ್ಲ, ನಿಮ್ಗೆ ಒಳಗೆ ನೋಡಂಗೆ ಗೊತ್ತಾಗ್ತದೆ ಇದ್ರದ್ದು ಬೆಲೆ ಏನೈತೆ ಅನ್ನೋದು. ಅವಾಗ ರಾಜ ಮಹಾರಾಜರು ಬ್ಯಾಸ್ಗೆ ದಿನನ ಇಲ್ಲಿ ಕಳ್ಯಾಕೆ ಬರ್ತಿದ್ರು. ಯಾಕಂದ್ರೆ ಇದ್ರದ್ದೇನು ಒಂಥರ ಕೂಲಿಂಗ್ ಸಿಸ್ಟಮ್ ಐತಲ್ಲ, ಇದ್ರ ವಿಶಿಷ್ಟತೆನೇ ಬೇರೆ ಐತಿ. ಇದೇ ರೀತಿ ಇಲ್ಲಿ ನೋಡ್ತಿರ್ಬೋದು ನೀವು, POP ಇನ್ನಾದ್ರೂ 400 ವರ್ಷ ಆದ್ರೂ ಇನ್ನೂ ಎಷ್ಟು ಡೀಟೇಲಾಗಿ ಕಾಣ್ತದೆ. ಆದರೆ ಇಲ್ಲಿ ಬಂದವರು ಮುಂಚೆ ಇಲ್ಲೆಲ್ಲ ಸೆಕ್ಯೂರಿಟಿ ಇರಲಾರ್ದ ಕಾರಣ ಅವಾಗ ಏನಾಗ್ತಿತ್ತಂದ್ರೆ, ಈ ಹುಡುಗರು ಇದೇನೈತಿ ಕೆದರಿ ನೋಡೋಣ ಬರ್ರಿ, ಹಂಗೆ ಮಾಡೋಣ ಅಂಥೇಳಿ ಎಲ್ಲ ಹಾಳು ಮಾಡಿಬಿಟ್ಟಾರೆ. ದಯವಿಟ್ಟು ಹಾಳು ಮಾಡೋಕ್ಕೆ ಹೋಗಬೇಡ್ರಿ ಈ ರೀತಿ. ಇದಕ್ಕಿನ್ನ ಏನೇನೋ ಹೆಸರು ಬರೆದಿದ್ರು
ಅಮರ ಪ್ರೇಮಿಗಳು ಅದನ್ನು ಮತ್ತೆಲ್ಲ ಪೇಂಟ್ ಹೊಡೆದಾರ. ಪಾಪ ಅವ್ರಿಗೆ ಇಷ್ಟೆಲ್ಲ ಕಷ್ಟ ಕೊಡಕ್ಕೆ ಹೋಗಬೇಡ್ರಿ ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ಇಲ್ಲಿ ನೋಡಿರಿ ಅವಾಗಿನ ಕಾಲದ ಡಿಸೈನ್ ಎಷ್ಟು ಚಂದ ಮಾಡ್ಯಾರ. ಇದು ಆದಿಲ್ ಶಾಹಿ ಮೊಹಮ್ಮದ್ ಆದಿಲ್ ಶಾಹಿ ಅವ್ರ ಕಾಲಾವಧಿಯಲ್ಲಿ ಕಟ್ಟಿರುವಂಥ ಒಂದು ಕೂಲಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಇಲ್ಲಿ ಅವ್ರದ್ದು ಶೈಲಿ ಟೈಪೇ ತೊಗೊಂಡಾರ ನೋಡಿರಿ. ಗೋಲ್ ಗುಮ್ಮಟದಾಗ ಹಿಂಗೆ ಡೈಮಂಡ್ ಕಟ್ಟಿಂಗ್ದಾಗೆ ತೊಗೊಂಡಾರ, ಇಲ್ಲಿನೂ ಹಾಗೆ ತೊಗೊಂಡಾರ. ಇಲ್ಲಿ ಒಳಗೆ ಒಂದು ಸಣ್ಣದಾದ ಒಂದು ಶವರ್ ಸಿಸ್ಟಮ್ ಐತಿ. ಸಣ್ಣದು ಒಂದೇ ಹೋಲ್ ಐತಿ ಹಿಂಗೆ. ಆ ಹೋಲ್ದಿಂದ ಫಾಗಿ ಟೈಪ್ ನೀರು ಬರ್ತಾವ್ರಿ. ನೀರು ಅನ್ನೋಕ್ಕಿಂತ ಒಂಥರ ಈಗ ನೀವು ನೋಡಿರ್ಬೋದು ಕೆಲವೊಂದು ಕಡೆ ಫಾಗಿ ಟೈಪ್ ಹೊಲ್ದಾಗ ಅದು ಬಿಟ್ಟಿರ್ತಾರಲ್ಲ ಪೂರ ಹಿಂಗೆ ಫಾಗಿ ಟೈಪ್, ಆ ರೀತಿ ಕೂಲರ್. ಅಲ್ಲಿ ಒಳಗೆ ನಾವು ಹೋಗೋಣ ಏನು ಒಂಥರ ಮಜಾನೇ ಅನ್ನಿಸ್ತ್ರಿ. ಇಲ್ಲಿ ನೋಡಿರಿ ಅದು ಹೂವಿನ ಒಂದು ಚಿತ್ರ ಮಾಡಿ ಒಳಗೆ ಕಾಣಲಾರ್ದಂಗೆ ಎಷ್ಟು ಸೂಕ್ಷ್ಮವಾಗಿ ಮಾಡ್ಕೊಂಡಾರ ನೋಡ್ರಿ ಅವರು. ಇದೆಲ್ಲ POP ರೀ. ಒಳಗೆ ಇನ್ನು ಇಟಂಗಿದಿಂದ ಕಟ್ಟಿದ್ದು ಅದಾವು. ಮ್ಯಾಲೆ ಗೋಪುರ ಐತಿ. ಇದು ಏನಪ್ಪ ಅಂದ್ರೆ ನಾವು ಗ್ರೌಂಡ್ ಫ್ಲೋರಿಗೆ ಬಂದೀವಿ. ಇದ್ರ ಮ್ಯಾಲೆ ಇನ್ನೊಂದು ಫ್ಲೋರ್ ಐತಿ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಐತಿ. ಪೂರ್ತಿ ಮ್ಯಾಲೆ ಒಂದು ಗೋಪುರ ಇದು ಮಾಡ್ಯಾರ, ಹಿಂಗೆ ಟಾಮ್ ಥರ ಮಾಡಿರ್ತಾರಲ್ಲ ಅವ್ರ ಮ್ಯಾಲೆ ಹಿಂಗೆ ಗುಮ್ಮಸ್ ಥರ ಅದು ಮಾಡ್ಯಾರ. ಅಲ್ಲಿನೂ ಒಳಗೆ ಪೈಪ್ಲೈನ್ ಅದಾವ್ರಿ. ಏನು ಹೇಳಿದ್ರಿ ಅಷ್ಟು ಮಜಾ ಅನ್ನಿಸ್ತು ನಮಗೆ ಇಲ್ಲಿ ಬಂದು. ಇಲ್ಲಿ ಅಣ್ಣವರು ಹೇಳಾಕ್ತಾರೆ ಇಲ್ಲಿ ನೋಡ್ರಿ ಇಲ್ಲಿಂದ ಬರ್ತಿತ್ತು ಕೆಳಗೆ ಅಂತೇಳಿ. ಆಮೇಲೆ ನೀವು ಇನ್ನೊಂದು ಯೋಚನೆ ಮಾಡಿರ್ಬೇಕು, ಇದೆಲ್ಲ ನೋಡ್ಲಾಗ್ತಿರಲ್ಲ, ಇದಕ್ಕೆ ಮ್ಯಾಲೆ ಹೋಲಕ್ಕೆ ದಾರಿ ಎಲ್ಲೈತೆ ಅಂತ ನಿಮಗೆ ಕನ್ಫ್ಯೂಸ್ ಆಗಿರಬೇಕು. ಅದರ ದಾರಿ ಎಲ್ಲೈತೆ ಅನ್ನೋದು ನಾವು ತೋರಿಸ್ತೀವಿ ಈಗ ಈ ವಿಡಿಯೋದಾಗ. ಬರ್ರಿ ಈ ಕಡೆ ಸೈಡಿಗೆ ಎಷ್ಟು ಎಕ್ಯುರೇಟಾಗಿ ಮಾಡ್ಯಾರ ಅವರು, ಎಷ್ಟು ಸೂಕ್ಷ್ಮವಾಗಿ ಮಾಡ್ಯಾರ ಅಂದ್ರೆ ಗೊತ್ತಾಗ್ಬಾರ್ದು ಅಂಥೇಳಿ. ಇಲ್ಲಿ ನೋಡ್ರಿ ಕಾಣ್ತಿರ್ಬೋದು ನಿಮಗೆ. ಇಲ್ಲಿ ನೋಡ್ರಿ ಮ್ಯಾಲೆ ಹೊಂಟಾರ ನೋಡ್ರಿ ಅಣ್ಣವ್ರೆ. ಇಷ್ಟು ಸೂಕ್ಷ್ಮವಾಗಿ ಅಂದರೆ ಯಾರಾದರೂ ಶತ್ರುಗಳು ಬಂದ್ರೂ ಸಡನ್ಲಿ ಅವ್ರಿಗೆ ದಾರಿನೇ ಸಿಗಬಾರ್ದು. ಹೀಗಾಗಿ ಅವ್ರ ಸರೌಂಡಿಂಗ್ ಎಲ್ಲ ನೀರಿಂದ ಒಂದು ಇದು ಮಾಡ್ಕೊಂಡಾರ. ಕಾರಂಜಿ ಕಪ್ಲೆ ಬೀಳ್ತಿರ್ತಾವೆ ಇವೆಲ್ಲ ನೀರು. ಆಮೇಲೆ ಒಳಗೀಗ ಫಿಲಮ್ದಾಗ ಹಳೆ ಫಿಲಮ್ ನೋಡ್ರಿ ನೀವು, ಯಾರ್ದಾರ ಅಂದ್ರೆ ಹಿಂಗೆ ರಾಜ ಮಹಾರಾಜರ ಕಾಲದ ಫಿಲ್ಮ್ ನೋಡ್ರಿ. ಈಗ ಮಯೂರ ಅದು ನೋಡ್ತೀವಲ್ಲ ಅದ್ರಾಗ ಮಾಡಿರ್ತಾರೆ ನೋಡ್ರಿ ಕಾರಂಜಿ ಸಿಸ್ಟಮ್. ಸೇಮ್ ಹಂಗೆ ಅನ್ನಿಸ್ತು ನನಗೆ. ಅಲ್ಲಿ ಹೋಗೋಣ ಇಮ್ಯಾಜಿನೇ ಬಂದುಬಿಡ್ತು ನನಗೆ ಆ ರೀತಿ ಅಂಥೇಳಿ. ಇಲ್ಲಿನೂ POP ಮಾಡ್ಯಾರ ನೋಡ್ರಿ. ಇಲ್ಲಿ ಬಿದ್ದಾವ ನೋಡ್ರಿ ಕಲ್ಲು. ಇದ್ರ ಮೇಲೆ ಏನಂದ್ರೆ ಒಂದು ಗುಮ್ಮಸ್ ಥರ ಮಾಡ್ಯಾರ. ಅದ್ರಾಗೆಲ್ಲ ನೀರು ಹಿಡ್ಕೋತಿತ್ತು ಅನ್ನಿಸ್ತೈತಿ ನಮ್ಮ ಅಂದಾಜ. ಹಿಡ್ಕೊಂಡು ಹಿಂಗೆ ಕೆಳಗೆಲ್ಲ ಒಂಥರ ಶಾವರ್ ಟೈಪ್ ಬರ್ತಿತ್ತು. ಆಮೇಲೆ ಇವ್ರು ಅಣ್ಣವ್ರು ಅದೇ ಹೇಳಾಕ್ತಾರೆ ನೋಡ್ರಿ ಇಲ್ಲೆಲ್ಲ ಈ ರೀತಿ ಇತ್ತು ಅಂಥೇಳಿ. ಇಲ್ಲಿ ನೋಡ್ರಿ ಕಮಲದ ಡಿಸೈನ್ ಎಷ್ಟು ಚಂದ ಮಾಡ್ಯಾರ, ಎಷ್ಟು ಭಾರಿ ಅನ್ನಿಸ್ತು ನಮಗೆ ಹೇಳ್ತೀನಿ. ಇಲ್ಲಿ ನೋಡ್ರಿ ಮತ್ತು ಮ್ಯಾಲೂ ಐತಂತ, ಮ್ಯಾಲೂ ತೋರಿಸ್ತಾರೆ. ಬರ್ರಿ ಹೋಗೋನು. ಇಲ್ಲಿ ನೋಡ್ರಿ ಮತ್ತು ಈ ಕಡೆ ಕಮಾನ್ ಸಿಸ್ಟಮ್ ಮಾಡ್ಯಾರ. ಇದು ಅಂತೂ ನಿಮ್ಗೆ ಗೊತ್ತೇ ಇರ್ತದೆ, ಎಲ್ಲಿ ಹೋದ್ರೂ ಇದು ಕಮಾನ್ ಇದ್ದೇ ಇರ್ತದೆ ಅನ್ನೋದು. ಈಗ ಸಾವ್ಕಾಸ್ ಹೋಗುಮಂತ ಬರ್ರಿ. ಇಲ್ಲಿ ನೋಡಿರ್ತಿರ್ಬೋದು ನೀವು. ಈಗ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇವರೆಲ್ಲ ಬಾಜುಕೇನು ಹಿಂಗೆ ಇದು ಮಾಡ್ಕೊಂಡಿಲ್ಲ, ಅಂದ್ರೆ ಅದಕ್ಕೊಂದು ಡಿಸೈನೇ ಇರಲಿ ಅಂಥೇಳಿ. ಆಮೇಲೆ ಇಲ್ಲೇನು ನೋಡ್ಲಾಗ್ತಿರಲ್ಲ ನೀವು ಕಟ್ಗೆದು, ಇದು ಸಾಗವಾನಿಗೂ ಕಟ್ಗೆ ಅಂತ ಹೇಳ್ತಾರೆ ಇದಕ್ಕೆ. ಯಾವಾಗಿಂದ ಗೊತ್ತೇನು ರೀ, ಇದು 400 ವರ್ಷಗಳ ಹಿಂದಿಂದೇ ಇದು. ಆದರೆ ಇನ್ನಾದ್ರೂ ಎಷ್ಟು ಚಲೋ ಐತಂದ್ರೆ ಅದರದ ಮಹತ್ವನೇ ಅಂಥದ್ದು ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಈಗ ನಾವು ಹೊಸದು ಬಿಲ್ಡಿಂಗ್ ಕಟ್ಟಕ್ಕೆ ಹೋದ್ರೇ ಒಂದು 10 ವರ್ಷದಾಗ ಹೋಗಿಬಿಡ್ತದೆ ಎಲ್ಲ ಕಟ್ಟಿಗೆ ಗಿಟ್ಟಿಗೆ ಎಲ್ಲ, ಒಂದೊಂದ್ರದ್ದು ಏನೂ ಅವಶೇಷನೇ ಉಳಿಯಲ್ಲ. ಹೀಗಾಗಿ ಇಲ್ಲೊಂದು ನೋಡ್ತಿರ್ಬೋದು ನೀವು ಬಾತ್ ಟಬ್. ಇದು ರಾಣಿಯರು ಸ್ನಾನ ಮಾಡುವಂಥ ಸ್ನಾನದ ತೊಟ್ಟಿಗಳು ಇವು ರಾಣಿದೆ ಅಂತ ಹೇಳಿ ಹೆಂಗೆ ಹೇಳ್ತೀಯಪ್ಪ ಅಂತ ನೀವು ಕೇಳ್ತಿರ್ಬೋದು. ಯಾಕಂದ್ರೆ ಕಮಲದ ಒಂದು ಡಿಸೈನ್ ಮಾಡ್ಯಾರ. ಕಮಲದ ಡಿಸೈನ್ ಅಂದ್ರೆ ಹೆಣ್ಮಕ್ಳಿಗೆ ಭಾಳ ಇಷ್ಟ. ಹೀಗಾಗಿ ಕಮಲದ ಒಂದು ಡಿಸೈನ್ ಮಾಡ್ಯಾರ. ನನ್ನ ಅಂದಾಜಿಗೆ ಮ್ಯಾಲೊಂದು ಇದು ಐತ್ರಿ, ಹಿಂಗೆ ಸಣ್ಣದ ಶವರ್ ಮಾಡ್ಕೊಂಡಾರ ಅವಾಗಿನ ಕಾಲದ. ಇಲ್ಲಿ ನೋಡ್ತಿರ್ಬೋದು ನೀವು. ಆ ಶವರ್ದಿಂದ ನೀರು ಬರ್ತಿತ್ತು. ಅದೇನು ಕಮಲದ ಒಂದು ತೊಟ್ಟಿ ಇತ್ತಲ್ಲ ಅದ್ರ ಒಳಗೆ ಅವ್ರು ಕೂತು ಅದ್ರಾಗ ಕೆಲವೊಬ್ಬರು ರಾಣಿಗಳು ಹಾಲಿಂದ ಸ್ನಾನ ಮಾಡ್ತಿದ್ರು ಅವಾಗಿನ ಕಾಲದಾಗ. ಹಾಲು ಮತ್ತು ಇದು ಏನಂತಾರದು ಗುಲಾಬಿಯ ಕೆಲವೊಂದು ಹೂಗಳೆಲ್ಲ ಹಾಕಿ ಅವ್ರದ್ದೊಂದು ಲಕ್ಸುರಿ ಲೈಫ್, ಲಕ್ಸುರಿ ಬಾತ್ರೂಮ್ ಇದೆ ಆ್ಯಕ್ಚುಲಿ. ನೀವು ನೋಡ್ಲಾಗ್ತಿರಲ್ಲ ಇದೇನು ಪೇಂಟಿಂಗ್ಸ್, ಲಕ್ಸುರಿ ಬಾತ್ರೂಮ್. ಇಲ್ಲಿ ನೋಡ್ತಿರ್ಬೋದು ನೀವು. ಒಬ್ಬರು ಬಾದ್ಶಾ ಕೂತಾರ, ಅಂದ್ರೆ ಇಲ್ಲಿಂದ ರಾಜ ಅವರು ಕೂತಾರ. ರಾಜಾಗೆ ಭೇಟಿ ಆಗ್ಲಕ್ಕ ಹೊರಗಿಂದಿಂದ ಬಂದಾರ ನೋಡ್ರಿ. ಇಲ್ಲಿ ಟ್ರಾವೆಲರ್, ಬೇರೆ ದೇಶದಿಂದ ಟ್ರಾವೆಲರ್, ಅಂದ್ರೆ ಇವರು ಫಾರಿನ್ ಕಂಟ್ರಿದಿಂದ ಬಂದಂಗೆ ಕಾಣ್ತಾರೆ. ಯಾಕಂದ್ರೆ ಅವ್ರ ದಾಡಿ ನೋಡ್ರಿ ಕೆಂಪು ಐತಿ. ಅಲ್ಲಿ ಹಿಂದೆ ರಾಜಾಗ ಬೇಸಿಗೆಗೆ ಹಾಕ್ಲಾಕ್ತಾರೆ, ಹಿಂಗೆ ಗಾಳಿ ಬೀಸ್ಲಾಕ್ತಾರೆ. ಆಮೇಲೆ ಈಗಾದ್ರೂ 400 ವರ್ಷ ಆದ್ರೂ ಇನ್ನಾದ್ರೂ ಪೇಂಟಿಂಗ್ ನೋಡ್ರಿ ಎಷ್ಟು ಅಕ್ಯುರೇಟಿಗಾಗಿ ಎಷ್ಟು ಡೀಟೇಲಾಗಿ ಕಾಣ್ತದೆ, ಇನ್ನಾದ್ರೂ ಕಾಣ್ತದೆ. ಆದರೆ ಇಲ್ಲ ಸ್ಥಳೀಯರು ಇದ್ದವರು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಯಾರ, ಇದು ಪೇಂಟಿಂಗ್ ಐತೋ ಏನೈತೋ ಅಂತ ಕೆದ್ರ ನೋಡ್ಯಾರ. ಹೀಗೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಷ್ಟು ದೊಡ್ಡದ ಅದ್ಭುತವಾದ ಸ್ಮಾರಕ
ಇನ್ನೊಂದು 10 ವರ್ಷ ನಿಮ್ಮ ಕೈಲೇ ಕೆತ್ತಿಸ್ಲಾಕ್ ಹಚ್ಚಿದ್ರೂ ನಿಮ್ಮ ಕೈಲೇ ಸತ್ರನೂ ಆಗೋದಿಲ್ಲ. ಆದರೆ ಇದು ಅಂಥದ್ದೊಂದು ಅದ್ಭುತ ಸ್ಮಾರಕಕ್ಕೆ ನೀವು ಏನೂ ಹಾನಿ ಮಾಡೋಕ್ಕೆ ಹೋಗಬೇಡ್ರಿ ಅಂತ ನಂದೊಂದು ಅಭಿಪ್ರಾಯ. ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ಇದು ಎಲ್ಲ ಸ್ಥಳೀಯರು ಮಾಡಿದ್ದೆ ಅನ್ನಿಸ್ತೈತೆ ನನಗೆ. ಯಾಕಂದ್ರೆ ಅವ್ರಿಗೇನು ಗೊತ್ತು, ಅವ್ರಿಗೂ ಪಾಪ ಗೊತ್ತಿಲ್ಲ ಬಿಡ್ರಿ, ಇದು ಹಿಂಗೆ ಐತಿ, ಇದ್ರ ಬಗ್ಗೆ ಎಷ್ಟು ಮಹತ್ವ ಐತೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಹೀಗಾಗಿ ಅವ್ರಿಗೆ ತಿಳ್ದಂಗೆ ಸುಮ್ಮನೆ ಏನೋ ಐತಪ್ಪ ಇದು ಅಂಥೇಳಿ ಮಾಡಿರ್ತಾರೆ. ಬಟ್ ಯಾರಿಗೂ ಹೇಟ್ ಕೊಡೋಕ್ಕಾಗಲ್ಲ, ಅದು ಹಿಂಗಾಗಿರ್ತದೆ. ಇಲ್ಲಿ ನೋಡ್ರಿ, ಎಲ್ಲ ಕಡೆ ಡಿಸೈನ್ ಬೇರೆ ಬೇರೆ ಅದಾವೆ. ಇದು POP ಡಿಸೈನ್ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾರ. ಅವಾಗಿನ ಕಾಲದಾಗ ಯಾವುದೇ ರೀತಿ ಎಲೆಕ್ಟ್ರಿಕ್ ಸಾಮಾನು ಇರ್ತಿದ್ದಿಲ್ಲ, ಆದ್ರೂ ಅವ್ರು ಇಟ್ಟು ಚಂದ ಮಾಡ್ಯಾರ. ಯಾಕಂದ್ರೆ ಅವ್ರು ಏನಪ್ಪ ಅಂದ್ರೆ ಇದು ಇನ್ವೈರ್ಮೆಂಟಿಗೆ ಏನು ತೊಂದರೆ ಆಗಬಾರ್ದು, ಪೊಲ್ಯೂಷನ್ ಆಗಬಾರ್ದು. ಆಮೇಲೆ ಪರಿಸರ ಪ್ರೇಮಿಗಳು ಇದ್ದರು ಅವರು, ರಾಜ ಮಹಾರಾಜರು. ಅಂದ್ರೆ ಪರಿಸರ ಸ್ನೇಹಿ ಇರುವಂಥದ್ದು ಅವ್ರ ಕಡೆಯಿಂದ ರೆಡಿ ಮಾಡ್ತಿದ್ರು. ಅಂದರೆ ಯಾವುದೇ ರೀತಿ ಇದು ಬೇರೆ ರೀತಿ ಇದು ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಅಂದ್ರೆ ಅವರು ಕರೆಂಟ್ ಕಂಡುಹಿಡುವ ವಿಧಾನಗಳು ಅವ್ರ ಹತ್ರ ಇದ್ದು, ಅಷ್ಟು ಟೆಕ್ನಾಲಜಿ ಇತ್ತು. ಆದ್ರೂ ಅದು ಬೇಡ, ನಮಗೆ ಪರಿಸರಕ್ಕೆ ಹಾನಿ ಆಗ್ತೈತಿ, ಜನರಿಗೆ ಹಾನಿ ಆಗ್ತದೆ ಅಂಥೇಳಿ ಅವರು ಏನು ಮಾಡ್ಕೊಂಡಿಲ್ಲ ಆ ರೀತಿ. ಆಮೇಲೆ ಇಲ್ಲಿ ಒಳಗೆ ನೋಡ್ತಿರ್ಬೋದು, ಒಳಗೆ ಡ್ರೆಸ್ಸಿಂಗ್ ರೂಮ್ ಐತಿ ನೋಡ್ರಿ, ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಎಷ್ಟು ಚಂದ ಮಾಡ್ಯಾರ ಡ್ರೆಸ್ಸಿಂಗ್ ರೂಮ್. ಅಟ್ಟೆ ನನ್ನ ಅಂದಾಜಿದು ರಾಣಿ ಸಲುವಾಗಿ ಮಾಡಿರ್ತಾರೆ. ಆ ಕಡೆ ಐತಲ್ಲ, ಆ ಕಡೆ ಮುಂದೊಂದು ಐತಿ, ಅದು ರಾಜಾಗ ಮಾಡ್ಯಾರ, ಇದು ರಾಣಿಗೆ ಐತಿ. ಇಲ್ಲಿ ನೋಡ್ರಿ, ರಾಜಾಗೆ ಈ ರಾಜಾಗೆ ಸಿಂಪಲ್ ಮಾಡ್ಯಾರ ಡಿಸೈನ್, ರಾಣಿಗೆ ಹೂವಿಂದ ಒಂದು ಕಮಲದ ಡಿಸೈನ್ ಮಾಡ್ಯಾರ. ಆಮೇಲೆ ಅಲ್ಲಿ ಸ್ನಾನ ಮಾಡಿ ಬರೋಣ ಇಲ್ಲಿ ರೆಸ್ಟ್ ಮಾಡ್ತಾರೆ ನೋಡ್ರಿ. ನಾನು ನಿಮ್ಗೆ ತೋರಿಸ್ತೀನಿ. ನಾನು ಈಗ ಅಲ್ಲಿ ಹೋಗಿನಂದ್ರೆ ನಾನೇ ರಾಜ. ಈಗ ನೋಡ್ರಿ, ಈಗ ಕೂಡ್ತೀನಿ ಆರಾಮ್. ಏನೋ ಹೇಳ್ರಿ, ಭಾರಿ ಒಂದು ಲಕ್ಸುರಿ ಲೈಫನ್ನು ಅವರು ಇದು ಮಾಡ್ಕೊತಿದ್ರು, ಜೀವನ ಕಳೀತಿದ್ರು ನೋಡ್ರಿ. ಈಗ ನಮಗೆ ಬಿಟ್ಟಾರ, ನಮ್ದು ಅದೃಷ್ಟ. ಯಾಕಂದ್ರೆ ಅವಾಗಿನ ಕಾಲದಾಗ ಅದು ಒಂಥರ ಭಾರಿ ಅರಮನೆದಾಗೆ ಇದ್ದಂಗೆ ರೀ ಅದು. ಯಾಕಂದ್ರೆ ಸಾಮಾನ್ಯ ಜನರು ಅಲ್ಲಿ ಹೋಗೋಕ್ಕೂ ಆಗ್ತಿದ್ದಿಲ್ಲ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲೊಬ್ಬರು ರಾಜ ಮತ್ತು ರಾಣಿ ಮತ್ತು ಆ ಕಡೆ ಸೈನಿಕರು ನಿಂತಾರೆ. ಹಿಂಗೆ ಎಷ್ಟು ಚಂದ ಮಾಡ್ಯಾರ. ಆದ್ರೆ ಸ್ವಲ್ಪ ಡ್ಯಾಮೇಜ್ ಆಗೈತಿ. ಆದ್ರೂ ಎಷ್ಟು ಉಳಿದೈತಂದ್ರೆ ನಮ್ದು ಅದೃಷ್ಟ ಅದು ನೋಡ್ಲಾಗ್ತೀವಂದ್ರೆ. ನೋಡ್ರಿ, ಇಲ್ಲಿ ಬಿಜಾಪುರ ಸುಲ್ತಾನ್ರು ಕಟ್ಟಿರುವಂಥ ಒಂದು ಕೂಲರ್ ಸಿಸ್ಟಮ್ ಇದು. ಇದಕ್ಕೆ ಪೈಪ್ಲೈನ್ ಕೆಳಗಿಂದ ಹೋಗಿ ಮ್ಯಾಲೆ ಹೋಗಿ ಪೂರಾ ಸರೌಂಡಿಂಗ್ ನೀರು ಬೀಳ್ತಿದ್ವು ಅಂತ. ಅದು ಒಂದು ವಿಶಿಷ್ಟತೆಯಪ್ಪ ಇವ್ರದ್ದು. ಇಲ್ಲಿ ನೋಡ್ರಿ, ಹಾಗೆ ಎಷ್ಟು ಚಂದ ಮಾಡ್ಯಾರ ಇಲ್ಲಿ ಒಳಗೆಲ್ಲ. ಇದೇ ನೋಡ್ರಿ, ನಾನು ನಿಮ್ಗೆ ಹೇಳಿದ್ದೆ ಅಲ್ಲ ಆಗಲೇ, ಶಾವರ್ ಮಾಡ್ಯಾರ ಅಂತೇಳಿ. ಕಲ್ಲಿಂದ ಕೆತ್ತಾರೆ. ಇದು ಇಷ್ಟು ಅಕ್ಯುರೇಟಾಗಿ ಕಾಣ್ತದ, ಮಸ್ತ್ ಕಾಣ್ತದ. ಇಲ್ಲಿ ನೋಡ್ರಿ, ಒಬ್ಬ ರಾಜ ಒಬ್ಬ ಸೈನಿಕ ಇರ್ಬೇಕು ಮೋಸ್ಟ್ಲಿ. ಇದು ಅಷ್ಟು ಕ್ಲಿಯರ್ ಕಾಣಲಾಗ್ಯದ. ಇವರು ಕುದುರೆ ಮೇಲೆ ಹತ್ತಿ ಹೊಂಟಾರ. ಹಿಂಗೆ ನೋಡ್ರಿ, ಎಷ್ಟು ಚಂದ ಐತಿ ಈಗಾದ್ರೂ. ಆದರೆ ಇದಕ್ಕೆ ಆದಷ್ಟು ನಾವು ಉಳಿಸ್ಕೊಂಡು ಹೋಗ್ಬೇಕು. ಇದು ಏನೈತಲ್ಲ, ಮತ್ತು ಮುಂದಿನ ಜನ್ರೇಷನ್ ಸಲುವಾಗಿ ನಾವು ಇದನ್ನು ಇನ್ನೂ ಒಂದು ಸ್ವಲ್ಪ ಕಾಪಾಡ್ಕೊಂಡು ಸುರಕ್ಷಿತವಾಗಿ ಇಟ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈಗ ನಾವು ನೋಡೀವಿ, ನಮಗೆ ಎಂಡ್ ಆಗ್ಬಾರ್ದು, ನಮ್ಮ ಮುಂದಿನ ಪೀಳಿಗೆಗೂ ನೋಡಬೇಕು. ಪೈಪ್ ಹಾಕಿ ಫ್ರೆಶರ್ದಿಂದ ಅಲ್ಲಿ ಬಂದು ಮ್ಯಾಲೆ ಹಿಂಗೆ ಬೀಳ್ತಿತ್ತು, ಕಾರಂಜಿ ಟೈಪ್ ಬಡ್ಕೊಂಡೆ. ಸಾವ್ಕಾಸ್ ಈ ಒಂದು ವಾಟರ್ ಟ್ಯಾಂಕ್ ಒಳಗೆ ನೀರು ಸ್ಟೋರೇಜ್ ಮಾಡಿ ಆ ಕಡೆ ಕಳಿಸ್ತಿದ್ರಂತ. ಆಮೇಲೆ ಈ ಒಂದು ವಾಟರ್ ಟ್ಯಾಂಕಿಗೆ ನೀರು ಎಲ್ಲಿದ್ ಬರ್ತಿದಂದ್ರ ಇಲ್ಲಿ ಬಾಜುನಿ ಕುಮಟಿಗೆ ಕೆರೆ ಐತಿ, ಆ ಕೆರೆದಿಂದ ಇಲ್ಲಿ ನೀರು ಬರ್ತಿತ್ತಂತ. ರಾಜ ಮಹಾರಾಜದ ಇದು ಐತಣ, ಅದು ಅದು ಮೊದಲ ಅಲ್ಲಿ ರೊಮ್ಯಾನ್ಸ್ ಮಾಡತ್ತಿದ್ರು ಅವ್ರು. ಆ ಕೆರೆದ ನೀರು ಇಲ್ಲಿ ಸ್ಟೋರ್ ಆಗ್ತಿತ್ತು. ಇಲ್ಲಿಂದ ಅವು ಎಲ್ಲ ಸ್ಮಾರಕ ಅದಾವಲ್ಲ, ಅಲ್ಲಿ ಒಳಗೆ ಹೋಗ್ತಿತ್ತು ನೀರು. ಸೊ ಪ್ರಜೆಗಳೇ, ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ನೀರೇನ್ ತುಂಬ್ಕೊಂಡೈತಲ್ಲ, ಇದು ನೀರು ಯಾವ ರೀತಿ ತುಂಬ್ಕೊತಿತ್ತು, ಅದು ಪುಲ್ಲಿಂಗ್ ಸಿಸ್ಟಮ್, ಹಿಂಗ ಹ್ಯಾಂಡ್ ಪಂಪ್ ಅದು ಇತ್ತಂತ ಹೇಳಿದ್ವಲ್ಲ, ಅದು ಇಲ್ಲಿಂದಾನೇ ಹೋಗ್ತಿತ್ತಂತ. ಬರ್ರಿ ಅದು ಏನೈತೆ ನೋಡೋಣ. ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡದು ಒಂದು ವಾಟರ್ ಟ್ಯಾಂಕ್ ಅಂತಿದ್ದು. ಎಲ್ಲಿ ಇಲ್ಲಿ ಒಳಗ್ರಿ? ಹಾ, ಮ್ಯಾಗಿನ ನೀರು ಇದು ಪೈಪ್ಲೈನ್ ಇದ್ದು ಅನಿಸ್ತಿರ ಇದು. ಹಾ. ಓಕೆ ಪ್ರಜೆಗಳೇ, ಇದು ಏನಪ್ಪಾ ಅಂದ್ರೆ ಈ ಒಂದು ವಾಟರ್ ಟ್ಯಾಂಕ್ ಒಳಗ ನೀರು ಸ್ಟೋರೇಜ್ ಮಾಡಿ ಆ ಕಡೆ ಕಳಿಸ್ತಿದ್ರಂತ. ಆಮೇಲೆ ಈ ಒಂದು ವಾಟರ್ ಟ್ಯಾಂಕಿಗೆ ನೀರು ಎಲ್ಲಿದ್ ಬರ್ತಿದಂದ್ರ ಇಲ್ಲಿ ಬಾಜುನಿ ಕುಮಟಿಗೆ ಕೆರೆ ಐತಿ, ಆ ಕೆರೆದಿಂದ ಇಲ್ಲಿ ನೀರು ಬರ್ತಿತ್ತಂತ. ನೋಡ್ರಿ ಇಲ್ಲಿ ಪೈಪ್ ಅದಾವ ನೋಡ್ರಿ, ಇಲ್ಲಿ ಕಲ್ಲಿನೊಳಗೆ ಕೆತ್ತಿರುವಂತ ಒಂದು ಪೈಪ್ ಐತಿ ನೋಡ್ರಿ. ಬರ್ರಿ ಈ ಕಡೆ ಹಿಂದೂ ಅದಾವ, ಹೋಗುಮಂತ.
ಇಲ್ಲಿ ಒಂದು ಬಾಗ್ಲ ಐತಂತ ಹೇಳಾಕ್ತಾರ. ಹಾಂ ಎಲ್ರಿ ಆ ಸೈಡ್ ಅಲ್ಲ? ಓಕೆ ಈ ಸೈಡ್ ಐತಂತ. ಬರ್ರಿ ನೋಡೋಣ. ಹಾಂ ಸೊ ಪ್ರಜೆಗಳೇ ಇಲ್ಲಿ ನೋಡ್ಬೋದು, ಇಲ್ಲೊಂದು ಬಾಗಿಲ ಮಾಡಿದಾರ. ಮ್ಯಾಲ ಹೋಗಕ್ ಹಾದಿ ಐತಿ, ಬಟ್ ಈಗೆಲ್ಲ ಸ್ವಲ್ಪ ಎಲ್ಲ ಕಲ್ಲು ಹಾಕಿ ಮುಚ್ಚಾರ ಇಲ್ಲಿ. ಬಟ್ ಹೋಗ್ಬೋದಾ ಮ್ಯಾಲ? ಟ್ರೈ ಮಾಡೋಣ. ಬೆದಗಿದ್ಯಪ್ಪ ಅವಕಾಶ. ನಮ್ಮ ಫ್ರೆಂಡ್ ಆಕಾಶ ಮ್ಯಾಲ ಹತ್ತಾಕ್ತಾನ, ನೋಡುಮ್ರಿ ಏನೈತಿ. ಆಕಾಶ್ ಕ್ಯಾಮ್ರಾ ತು ದೊಡ್ಡ ವ್ಯಕ್ತಿಯ ಕ್ಯಾಮ್ರಾ ವರ್ಕರ್ ನಾನು ಆಗ್ಬಿಟ್ಟೆ ನೋಡಿ ಸ್ನೇಹಿತರೆ. ಸಾವಕಾಶ ಹತ್ಬೇಕಪ್ಪ, ಇಲ್ಲಿ ಹಿಡಿಯಕ್ ಜಾಗನೇ ಇಲ್ಲ. ಹ್ಯಾಂಗ್ ಬಂದಿವ? ಬೆದಗಿದಿತ್ತಪ್ಪ, ಸುಮ್ಮನೆ ನಮ್ಮ ಮೇಲೆ ಎಲ್ರಿ. ಬರ್ರಿ ಮ್ಯಾಗ ಹೋಗ. ಹಾಂ ಹಿಂಗೈತಿ ನೋಡ್ರಿ. ಇದು ಏನಪ್ಪಾ ಅಂದ್ರ, ಇಲ್ಲಿ ಬಾಜುನಿ ಕುಮಟಿಗೆ ಕೆರೆ ಐತಲ್ಲ, ಆ ಕೆರೆದ ನೀರು ಇಲ್ಲಿ ಸ್ಟೋರ್ ಆಗ್ತಿತ್ತು. ಇಲ್ಲಿಂದ ಅವು ಎಲ್ಲ ಸ್ಮಾರಕ ಅದಾವಲ್ಲ, ಅಲ್ಲಿ ಒಳಗೆ ಹೋಗ್ತಿತ್ತು ನೀರು. ಹಿಂಗಾಗಿ ನಾವು ವಿಚಾರ ಮಾಡ್ಬೋದೇನಂದ್ರ, ಪುಲ್ಲಿಂಗ್ ಸಿಸ್ಟಮ್ ಇಲ್ಲಿ ಯಾರಾದ್ರೂ ಸೈನಿಕರು ನಿಂತು ಅದನ್ನ ಹಿಂಗೆ ತಿರ್ಗಿಸ್ತಿದ್ರ ಕಾಣ್ತದ, ಹಿಂಗ ಪೈಪ್ ಹಾಕಿ. ಅವ್ ಫ್ರೆಶರ್ದಿಂದ ಅಲ್ಲಿ ಬಂದು ಮ್ಯಾಲ ಹಿಂಗ್ ಬೀಳ್ತಿತ್ತು, ಕಾರಂಜಿ ಟೈಪ್. ಎಷ್ಟು ಭಾರಿ ನೋಡ್ರಿ, ಎಷ್ಟು ರೋಮಾಂಚನ ಅನಿಸ್ತೈತಿ. ಇಮ್ಯಾಜಿನ್ ಮಾಡ್ಕೊಂಡು ನೋಡ್ರಿ ಜರ ನೀವು ಯಾವ ರೀತಿ ಅನಿಸ್ತದ. ಬರ್ರಿ ಈಗ ಮ್ಯಾಲ ಹೋಗಿ. ಎಸ್, ನೀರಿಂದ ಐತದ ಅಲ್ಲ. ಇದ್ರೊಳಗೆಲ್ಲ ತುಂಬ್ಕೊಂಡು ಅಲ್ಲಿ ಮ್ಯಾಲ ಯಾರು ನಿಂತಿರ್ತಿದ್ರು ಕಾಣ್ತದ. ನಿಂತು ಈ ರೀತಿ ಹಿಂಗ ಕೈಲಿ ಹಿಂಗ ಚೈನ್ ಫುಲ್ಲಿಂಗ್ ಇರ್ತದಲ್ಲ. ಓಕೆ ಇಲ್ಲಿ ಕಟ್ಟಾರ. ಸೊ ಇದು ಸರೌಂಡಿಂಗ್ ನೋಡ್ರಿ, ವೆದರ್ ಎಷ್ಟು ಚಂದ ಐತಿ, ಎಷ್ಟು ಮಸ್ತ್ ಐತಿ ಇಲ್ಲಿದು ವಾತಾವರಣ ನೋಡ್ಬೋದು ಅಲ್ಲ. ಮತ್ ಮ್ಯಾಲ ಹೋಗ್ಬೋದು ಅನಿಸ್ತೈತಿ ಇಲ್ಲಿ. ಬೇದಿದ್ರೆ ಏನ್ರ ನಾವೇ ಪ್ರೊಟೆಕ್ಷನ್ ಮಾಡುವಂತ ಸ್ಥಳಕ್ಕೆ ಮ್ಯಾಲ ಹೋಗುದ್ ಬೇಡ ಅಲ್ಲ. ಇದ್ರ ಮ್ಯಾಲ ಇನ್ನೊಂದು ಪ್ಲಾಸ್ಟರ್ ಇರ್ಬೇಕು ಅನಿಸ್ತೈತಿ ಅಲ್ಲ. ಪ್ಲಾಸ್ಟರ್ ಇರ್ಲಾರ್ದೆ ಹಿಂಗೆ ನೀರ್ ಇದು ಆಗ್ಬಿಡ್ತಾವ, ಸೈಡ್ದಿಂದ ಹೋಗ್ತಾವ. ಹಾ ಅಲ್ಲಿ ನೋಡ್ರಿ, ಅಲ್ಲೆಲ್ಲ ಪ್ಲಾಸ್ಟರ್ ಐತಿ ಅಲ್ಲ. ಇದೆಲ್ಲ ಬಿದ್ದೋಗೈತಿ, ಮತ್ತೆ ರೀಕಂಟ್ರಾಕ್ಷನ್ ಮಾಡ್ಯಾರ ಇವ್ರು. ಬರಾಬರಿ ಐತಿ. ಅದೇ ಅಲ್ಲಿ ಮ್ಯಾಲ ಅಲ್ಲೆಲ್ಲೆಲ್ಲೆಲ್ಲಿ ಪೈಪ್ ಅದಾವು. ಬಟ್ ಈಗ ನಾವು ಹೋಗ್ತಿದ್ವಿ, ಬ್ಯಾಡ ಅನಿಸ್ತೈತಿ. ಯಾಕಂದ್ರ ಸ್ವಲ್ಪ ಏನ್ರ ಆಗಿ ನಮ್ಮ ಕಡೆಯಿಂದ ಏನು ಹಾನಿ ಮಾಡೋದು ಬೇಡ ಈ ಒಂದು ಸ್ಮಾರಕಕ್ಕೆ. ಇದು ನನ್ನ ಅಭಿಪ್ರಾಯ. ಅದಕ್ಕೆ ಇಷ್ಟೇ ಬಿಟ್ಟು ಆ ಕಡೆ ಹೋಗೋಮಂತ ಬರ್ರಿ. ಹಾದಿ ಐತಿ, ಬಟ್ ಅಲ್ಲಿ ಹೋಗೋದು ಬ್ಯಾಡ ಅಂತೀನಿ. ಕಲ್ಲದು ಅದಾವು ಸುಮ್ಮನೆ. ನಡ್ರಿ ಈಗ ಕೆರೆ ನೋಡಕ್ ಹೋಗೋಮು, ಬರ್ರಿ ಹೋಗೋಮಂತ. ನಾನು ಜರ ಸಿಕ್ಕು ಅಂದೆ ಅಲ್ಲೋ ಇಲ್ಲಿ. ಫೈನಲಿ ಇಳಿದೆಪ್ಪ. ಈ ಕಡೆ ಹೋಲಕ್ಕ ಏನ್ರ ಒಂದು ಸಣ್ಣದ ಗೇಟರ ಮಾಡ್ಬೇಕಾಗಿತ್ತು, ಇವರು ಮಾಡಿಲ್ಲ. ಅದರಲ್ಲಿ ನೀವು ಇಲ್ಲಿ ಬಂದಾಗ ಸ್ವಲ್ಪ ಹುಷಾರಾಗಿ ಬರ್ಬೇಕು ನೋಡ್ಕೊಂಡು. ಅಲ್ಲೆಲ್ಲ ಇದು ಹಾಕ್ಯಾರ ಹಿಂಗೆ. ಬರ್ರಿ ಹಾಂ ಇಲ್ಲ ಐತಿ ನೋಡ್ರಿ. ಇಲ್ಲಿ ಒಂಥರ ಸಣ್ಣದ ಹೊಂಡ ಥರ ಐತಿ. ಮತ್ತು ಅಲ್ಲಿ ಆ ಕಮಾನಿ ಏನು ಕಾಣ್ತದಲ್ರಿ, ಅದರದಿಂದ ಈ ಕಡೆ ಎಲ್ಲ ನೀರು ಸರಬರಾಜು ಆಗ್ತೈತೆ ಅನ್ನಿಸ್ತೈತಿ. ಮತ್ತು ಇಲ್ಲಿನೂ ಪೈಪ್ ಐತಿ ಈ ಕಡೆ ಹೋಲಾಕ. ಇದು ಹೊಲಗಳಿಗೆ ಅದು ಹೋಗ್ತಿರ್ಬೇಕು ಮೇ ಬಿ. ಮತ್ತು ಈ ಕಡೆ ಒಂದು ಪೈಪ್ ಐತಿ, ಮೇ ಬಿ ಹಂಗೆ ಇರ್ಬೋದು.
ಬಟ್ ಬರ್ರಿ ಇದಕ್ಕೆ ಎಲ್ಲಿಂದ ಬರ್ತೈತೆ ಅಂತ ನೋಡೋಣಂತ ಕಡೆ ಐತದ. ಈ ಕಡೆ ಎಲ್ಲ ಕೆರೆ ಅದು ನೋಡಕ್ ಬರ್ತಾರ. ಬಂದವರೆಲ್ಲ ಇಲ್ಲಿ ಪ್ಲಾಸ್ಟಿಕ್ ಇವು ಎಲ್ಲ ತಿಂದು ಇಲ್ಲೇ ಒಗದು ಹೋಗ್ತಾರ ನೋಡ್ರಿ. ಇಲ್ಲೆಲ್ಲ ಮಾಡಕ್ ಹೋಗ್ಬೇಡ್ರಿ, ಬಂದವ್ರು ನೋಡ್ಕೊಂಡು ಹೋಗ್ರಿ. ಆದಷ್ಟು ಈ ಒಂದು ಪ್ಲೇಸ್ ಸುರಕ್ಷಿತವಾಗಿ ಇಟ್ಕೋಬೇಕು. ನಾವೇ ಹಾಳು ಮಾಡಿದ್ರೆ ಹೆಂಗ. ಹಾಂ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಹುಡುಗರು ಈಜಾಡಕ್ಕೆ ಬಂದಾರ. ಇಲ್ಲಿನೂ ಒಂದು ಸಣ್ಣದಾದ ಒಂದು ಹೊಂಡ ಥರ ಮಾಡ್ಯಾರ. ಇಲ್ಲೇನ್ರ ಈ ನೀರು ಸ್ವಚ್ಛ ಆಗಿ ಹೋಗೋದೇನ್ರ ಇರ್ಬೇಕು ಇಲ್ಲಿ ಸಿಸ್ಟಮ್. ಬೇರೆದು ಇರ್ಬೋದು. ಪೈಪ್ಲೈನ್ ಎಲ್ಲ ಇಲ್ಲಿಂದ ಆ ಕಡೆ ಹೋಗ್ತದ. ಬೇಸಿಗೆ ಅರಮನೆ ಒಳಗೆಲ್ಲ ನೀರು ಇಲ್ಲಿಂದ ಸರಬರಾಜು ಆಗ್ತದೆ. ಹಂಗೆ ಇಲ್ಲಿನೂ ಕೆರೆ ಐತಿ, ಬರ್ರಿ ನೋಡೋಣ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಹುಡುಗರು ಎಷ್ಟು ಒಳಗಿರುವಂತ ಒಂದು ಕೆರೆದಾಗ ಈಜಾಡ್ತಾರಂತ. ನೋಡೋಣ ಬರ್ರಿ. ಏ ಬಡ್ಕೊಂಡಿ. ಏ ಸಾವ್ಕಾಸ್ ಸಾವ್ಕಾಸ್. ಏ ಅಪ್ಪಿ, ಅಲ್ಲಿ ಕಾಣ್ಲಾಗ್ತಿತ್ಲ, ಅದು ಏನದು? ಅದು ರಾಜ ಮಹಾರಾಜ ಇದು ಐತಣ. ಅದು ಅಲ್ಲ ಅದು ಮೊದಲ ಅಲ್ಲಿ ರೊಮ್ಯಾನ್ಸ್ ಮಾಡತ್ತಿದ್ರು ಅವ್ರು. ಹೌದಾ? ಇಲ್ಲಿ ಮಾಡಕ್ ಆಗಲ್ಲ ಅವ್ರಿಗೆ? ಇಲ್ಲಣ್ಣ, ಇಲ್ಲಿ ಯಾರು ನೋಡುದಿಲ್ಲಲ್ಲ, ಅದಕ್ಕೆ ಅಲ್ಲಿ ಹೋಗ್ತಾರೆ. ಅವಾಗ ಇಲ್ಲಿ ಇದ್ರ ಯಾರು ನೋಡೋರು ಅದಾರ? ಅವಾಗ ಮೊದಲ ಬಹಳ ಜನ ಇದ್ರು. ಇದು ಮೊದಲ ಡ್ಯಾಮ್ ಇದ್ದಿದ್ದಿಲ್ಲ, ಆಮೇಲೆ ಮಾಡ್ಯಾರಿದ್ದು. ಹೌದಾ? ನಿನಗೆ ಯಾರು ಹೇಳಿದ್ರು ಇದೆಲ್ಲ? ನಮಗ ನಮ್ಮ ಎಲ್ಲಾರ ಅಜ್ಜಾರ ಅಜ್ಜಿಯವ್ರು ಹೇಳ್ತಾರೆ. ಮತ್ ಇದು ಇಲ್ಲೇನೈತಿ ಒಳಗ್? ದಾರಿ ಐತಣ್ಣ, ಇಲ್ಲಿಂದ ಅಲ್ಲಿ ಹೋಗಕ್ ದಾರಿ ಐತಿ. ಈಗೆಲ್ಲ ನೀರ್ ತುಂಬ್ಯಾವ. ಯಾರು ಮನುಷ್ಯರ್ ಹೋಗ್ತಿದ್ರ? ನೀರ್ ಇದ್ದಾಗ ಹೆಂಗ್ ಹೋಗ್ತಾರ? ಈ ಮೊದಲ ನಾ ಹೇಳಿದ್ರಿ, ಮೊದಲ ಡ್ಯಾಮ್ ಇದ್ದಿದ್ದಿಲ್ಲ, ದಾರಿ ಇತ್ತು. ಕಾಣತಿತ್ತಲ್ರಿ ನಿಮ್ಗ? ಅಂತದ್ ಮೊದಲ ಆರಿದ್ವು ರೀ. ಕೆಳಗೆ ಅದಾವೇನ? ಅದ್ರ ಕೆಳಗ ಆರದವ್ರಿ. ಇನ್ನ ನೀರಾಗ ಮುಳ್ಗ್ಯಾವ್ರಿ ಅವೆಲ್ಲ. ಸೊ ಸ್ನೇಹಿತರೆ, ಈ ಹುಡುಗರು ಹೇಳದ್ ನೀವು ಕೇಳ್ತಿರ್ಬೋದು. ಅಲ್ಲೆಲ್ಲ ಏನೋ ರೊಮ್ಯಾನ್ಸ್ ಮಾಡ್ತಾರಂತ, ಇಲ್ಲಿ ಒಳಗ್ ಹೋಗ್ತಾರಂತ. ಏನ್ ನನಗರ ಹಂಗ ಅನ್ಸೋದಿಲ್ಲ. ನೀವ್ ಇದ್ದಾಗ ನೋಡ್ರಿ. ಇಲ್ರಿ, ನಮ್ಮ ಅಜ್ಜವ್ರು ಹೇಳತ್ತಿದ್ರು. ಅಂದ್ರೆ ಇವ್ರ ಹಿರಿಯರ ಅಭಿಪ್ರಾಯ ಅಂತ ಫ್ರೆಂಡ್ಸ್. ಇಲ್ಲಿ ಈ ರೀತಿ ಇರ್ಬೋದಂತ ಅವ್ರು ಹೇಳ್ತಾರ. ಬಟ್ ಬ್ಯಾರೇನು ಇರ್ಬೋದು. ಬರೀ ಹಾ, ಇಲ್ಲಿ ಇದ್ದಂಗ ಐತಿ. वाटर प्रूफ है चलेगा, लेकिन अंदर हो गया तो प्रॉब्लम हो गया. ಇದು ನೀರ್ ಖಾಲಿ ಆಗ್ತದೆ ಬ್ಯಾಸ್ಗೆಗೆ? ಬೇಸಿಗೆ ಕಾಲ ಇರ್ತಾವಲ್ಲ, ಅಲ್ಲಿ ಒಂದ್ ದಿನ ಕಟ್ಟಿ ಅದಣ್ಣ. ಅಲ್ಲಿ ಅಲ್ಲಿ ಅದ್ ನೋಡ್ರಿ ಏನತ್ ನೀವ್ ಕಟ್ಟಿ? ಈಗೆಲ್ಲ ಈಗ ನೋಡಿ, ಇಲ್ಲಿ ಒಳಗ್ನು ಒಂದ್ ಕಟ್ಟಿ ಅದಣ್ಣ ಹಿಂಗ್ ನಿಂದ್ರಾಕ. ಅದು ಈಗ ಸದ್ಯಕ್ ಮುಳುಗ್ಯದ. ಒಣಗ್ಯದ ಸದ್ಯಕ್ ಮುಳುಗ್ಯದ. ಅಲ್ಲಿ ಕಟ್ಟಿ ಅದ. ಇಲ್ಲಿ ಹೋದ್ರೂ ಅಲ್ಲಿ ನಿಂದ್ರಬಹುದು. ಈಗೆಲ್ಲ ಪೈರಿ ದಾರಿಗಳು ಅದಾವ. ಪೈರಿ ಅದಾವ, ಪೈರಿ ಅದಾವ. ಹಿಂಗ್ ಕೆಳಗ ಪೂರಾ ಅಲ್ಲಿ ತನ ಅದಾವ. ಅಲ್ಲಿ ಹೆಂಗೈತಲ್ಲ ಅಂತದೇ ಐತಿ. ಅವೆಲ್ಲ ಮುಳುಗ್ಯಾವ. ನೀರಾಗೆಲ್ಲ ದಾರಿ ಹೋಗಕ್ ದಾರಿ ಮಾಡ್ಯಾರ, ಕಟ್ಟಿ ತರ. ಅಲ್ಲಿ ಹೆಂಗೆಲ್ಲ ಚೌಕ್ ಚೌಕ್ ಮಾಡ್ಯಾರಲ್ಲ, ನೀವೆಲ್ಲ ನೋಡ್ರಿ ಏನೋ? ಬೇಸಿಗೆ ಕಾಲದಾಗೆಲ್ಲ ನೋಡ್ರಿ. ನೀರೇ ಇರಲ್ಲ, ಇರಲ್ಲ ನೀರು. ಸೆಲೆಕ್ಟ್ ಇರ್ತಾವ ಅಷ್ಟೇ. ಮತ್ ಇಲ್ಲಿ ಇದ್ದವ್ರು ಹೇಳ್ತಾರ, ಒಂದ್ ಬಾಳ ಆದ್ರ ಒಂದ್ ಮಳ ಅಷ್ಟೇ ನೀರ್ ಕಡಿಮೆ ಆಗಿರ್ತದ. ಇದು ಇನ್ನೊಂದ್ ಕಟ್ಟಿ ಐತಿಲ್ಲ, ಈ ಪೈರಿ ಕಾಣಿಸ್ತೈತಿ ನಿಮಗ? ಎಲ್ಲ ಇನ್ನೊಂದ್ ಕಟ್ಟಿ ಇರ್ತೈತಿ. ಅವೆಲ್ಲ ಪೂರಾ ಸ್ವಚ್ಛ ಕಾಣಿಸ್ತೈತಿ. ಈಗೆಲ್ಲ ಆ ಕಡೆ ನೀರ್ ಹೋಗ್ತಾವಂತ ಇಲ್ಲಿ ಬಂದ್ ಮಾಡ್ಯಾರ. ಅದ್ರಲ್ಲಿ ನೀರ್ ಬಹಳ ಜಾಸ್ತಿ ಅದಾವ. ಇಲ್ಲಿಗಂದ್ರೆ ನೀರೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಒಂದ್ ಇಲ್ಲಿಂದ ಒಂದ್ ಡೈ ಹೊಡಿ ನೋಡೋಣ, ಹೆಂಗ್ ಹೊಡಿತ ಉಲ್ಟಾ. ಹುಡುಗರು ಬಾಳ ಇಂಟ್ರೆಸ್ಟಿಂಗ್ ಅನ್ಸಿದ್ರು ನನ್ಗ. ಅದಕ್ಕೆ ಇನ್ನೊಂದ್ಸರಿ ಡೈ ಹೊಡಿಸ್ ನೋಡಿ ನೀವ್ ಹೆಂಗ್ ಹೊಡಿತಾರ. ಇಬ್ರು ಒಮ್ಮೆ ಸ್ವಲ್ಪ ಡಿಫ್ರೆಂಟ್ ಆಗಿ ಉಲ್ಟಾ ಹೆಂಗ್ ಹೊಡಿತೀರ ಹೊಡ್ರಿ ನೋಡಿ. ಹುಡುಗರು ನೋಡ್ಬೋದು ಎಷ್ಟ್ ಬಾರಿ ಡೈ ಎಲ್ಲ ಹೊಡಿತಾರ. ಹಳ್ಳಿ ಹುಡುಗರು ಮತ್ತ ಇದ್ರಾಗೆ ನಂಬರ್ 1 ಅವ್ರು. ಹೌದಾ? ಏ ಸಾವ್ಕಾಸ್ ಕಾಲಿಗೆಲ್ಲಿ ಬಡ್ಕೊಂಡ್ರಿ ಕೆಳಗೆ? ರಾಧಾರಾಣಿ ರಾಜಾರಾಣಿ
ರಾಜಾರಾಣಿ ಎಲ್ಲಿ ಇಲ್ಲೇ ಕೂತ ಇಲ್ಲೇ ಕೂತ್ರಿ ಹೊರಗೆ ಹೌದಾ ವಾಚ್ಮನ್ ಇಲ್ಲಪ್ಪಿ ಆ ವಾಚ್ಮನ್ ಇದ್ರೆ ನಿಮ್ಗೆ ಚಾವಿ ಕೊಡ್ತಿದ್ರಿ ನಾವ್ ಎಲ್ಲ ನೋಡ್ಬೋದು ಒಳಗಿಂದಲ್ಲ ಎಲ್ಲ ರಾಜಾರಾಣಿ ಫೋಟೋ ಅದಾವ ನೋಡಿ ಹಾ ನಾವೆಲ್ಲ ಚೆಕ್ ಮಾಡಿ ಅದೇ ಅದು ಶೂಟಿಂಗ್ ಮಾಡಿ ನಡ್ಬರ್ಗ್ ಐತಲ್ಲ ಅದು ದೊಡ್ಡ ಮಹಲ್ ಇಂತದ್ದು ಅದ್ರೊಳಗ ರಾಜಾ ರಾಣಿದೆಲ್ಲ ಫೋಟೋ ಹಾಕ್ಯಾರ ಫೋಟೋ ಅದಾವು ಫೋಟೋ ಚಿತ್ರಗಳು ತೆಗ್ದಾವ ಕಲ್ಲಿಂದ ಮೊದಲಿನ ಕಾಲಿಂದ ಐತೆ ಅವೆಲ್ಲ ತೆಗ್ದಿದ್ದಾವಲ್ಲ ವಾಚ್ಮನ್ ನೀವ್ ಎಲ್ಲಿ ಇರ್ತೀರಿ ಇದು ಕುಮಟ ತಾಂಡ ಐತಿ ಗಂಡ ಐತೆ ಅಲ್ಲಿ ಇರ್ತೀವಿ ಎಷ್ಟನೇತೀನಿ ನಾ ಈಗ ಹೇಳ್ತಾನ ಯಾಸಲ್ಲಿ ಗೌರ್ಮೆಂಟ್ ಸೈಡ್ ಹೇಳ್ತೀನಿ ನಮ್ಗೆ ಡಿಗ್ರಿ ಮುಗಿಸಾನ ಅಂತ ಮಾಡಿದ್ದೆ ಬಿಡ ನಿಂದ ಎಲ್ಲರಿ ಸೆಕೆಂಡ್ ಇಯರ್ ಎಲ್ಲ ಅಷ್ಟೇ ಸೆಕೆಂಡ್ ಇಯರ್ ನೋಡಿ ಸರ್ ಹಾ ಈಗ ಬಾಳ ದೊಡ್ಡವರಾದಿರ್ ಬಿಡಪ್ಪ ನೀವು ಐಟಮ್ ಮಾಡಂದ್ರೆ ನಾ ಆರ್ಟ್ಸ್ ಮಾಡಿದ್ರಿ ಸೈನ್ಸ್ ಮಾಡೇನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ರೈಟ್ ಓಕೆ ಸರ್ ಈಗ ನಾ ಜಿಸಾಡಿ ಬಾಯ್ 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 ಯೂಟ್ಯೂಬ್ ಫ್ಯಾಮಿಲಿ ನೋಡಿದ್ರಲ್ಲ ಇದು ಏನು ಕುಮಿಟಿಗೆ ಕೆರೆ ನೋಡಿದ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋಣ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ जय यूट्यूब फैमिली सर को लाइक और सब्सक्राइब करो ಸರ್ಪ್ರೈಸ್ ಅಲ್ಲ सब्सक्राइब ಅದು ಬರ್ಲಿಲ್ಲ ಸಬ್ಸ್ಕ್ರೈಬ್ ಬರ್ತೈತಿ ಇನ್ನೊಮ್ಮೆ ಸಬ್ಸ್ಕ್ರೈಬ್ ಮಾಡ್ರಿ